ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನೋಡಿ, ಬ್ರಹ್ಮಿಷ್ಠರಾದವರು, ಅಣಿಮಾದಿ ಸಿದ್ಧಿಗಳನ್ನು ಹೊಂದಬಲ್ಲವರು, ದೇವತೆಗಳನ್ನು ಕಂಡು ಮಾತನಾಡಬಲ್ಲವರು, ಆದರೂ ಕೂಡ ತಮ್ಮ ಶಕ್ತಿಯನ್ನು ಸಣ್ಣದಕ್ಕೆ ಬಳಸಬಾರದು ಅಂತನ್ನುವ ಎಚ್ಚರ ಇರುವವರು. ಆದ್ದರಿಂದಲೇ ಅವರು ಸಾಮಾನ್ಯರು, ಮನುಷ್ಯ ಮಾತ್ರರು ಅನುಭವಿಸುವ ಎಲ್ಲ ಕಷ್ಟಗಳನ್ನು ತಾವೇ ದಾಟ್ತಾ ಬಂದರು. ಇಲ್ಲಿ ಮಾನುಷ ಬುದ್ಧಿವಂತಿಕೆಯೇ ಕೆಲಸ ಮಾಡಿದ್ದು. ವಾಸ್ತವಿಕವಾಗಿ ಅವರ ಹೆಸರನ್ನು ಹೇಳಬೇಕಾದ್ರೆ ಅತ್ರಿ ಅಂದ್ರೆ ಏನು, ಜಮದಗ್ನಿ ಅಂದ್ರೆ ಏನು ಅಂತ ಹೇಳಿ ತಮ್ಮ ಬಗೆಗೆ ಹೇಳಿಕೊಂಡು ಅದನ್ನು, ಆ ಭೂತವನ್ನು ಏಮಾರಿಸಿದ್ದು ಮಾನುಷ ಬುದ್ಧಿವಂತಿಕೆ. ಅದೇನು ದೈವಿಕವಾದದ್ದೇನಲ್ಲ. ಹಾಗೆ ಆ ಭೂತವನ್ನು ದಿಕ್ಕು ತಪ್ಪಿಸಿ ಕಮಲದ ದೇಟನ್ನು ತಂದು ಇಟ್ಟಾಗ ಊಟ ಸಿಕ್ಕಿದೆ, ಮೊದಲು ಊಟ ಮಾಡೋಣ ಅಂತ ಅನ್ನಿಸ್ತಿಲ್ಲ, ಧರ್ಮ ಕಾರ್ಯ ಮಾಡೋಣ ಅಂತ ಅನ್ನಿಸ್ತು. ಅದು ಅಸಾಮಾನ್ಯ. ನೀರಿನಲ್ಲಿ ಇಳಿದು ಸ್ನಾನ ಮಾಡಿ ತರ್ಪಣಾದಿಗಳನ್ನು ಕೊಟ್ಟು ಬಂದು ನೋಡ್ತಾರೆ, ಕಮಲದ ದೇಟು ಇಲ್ಲ. ಪರಸ್ಪರ ಅವ್ರ ಮೇಲೇನೆ ಅವ್ರಿಗೆ ಶಂಕೆ ಬಂತು. ಜೊತೆಗೇ ಇದಾರೆಲ್ಲ, ಪ್ರಾಯ ಒಬ್ಬ ಹೀಗೆ ಹಾಗೆ ಹೋಗಿ ಮಾಡಿರ್ಬೋದು. ಡೌಟ್ ಬರ್ಲಿಕ್ಕೆ ಶುರು ಆಯ್ತು. ಶಪಥ ಮಾಡಿದ್ರು, ನಾವೆಲ್ಲರೂ ಕೂಡ ಆಣೆ ಇಡೋಣ ಅಂದ್ರು. ತೌಕ್ತ್ವಾ ಬಾಢಮಿತ್ಯೇವ ಸರ್ವ ಏವ ಪುನಃಸಖಂ ಕ್ಷುಧಾರ್ಥ ಸುಪರಿಶ್ರಾಂತಾ ಶಪಥಾಯೋಪಚಕ್ರಮುಃ. ಹಸಿವಿನಿಂದ ಬೇಯ್ತಾ ಅವರು ಆಣೆ ಇಡ್ಲಿಕ್ಕೆ ಶುರು ಮಾಡಿದ್ರು. ಸಗಾಂ ಸ್ಪೃಶತು ಪಾದೇನ ಸೂರ್ಯಂಚ ಪ್ರತಿಮೇಹತು ಅನಧ್ಯಾಯೇಶ್ವಧೀಯೀತ ಬಿಸಸ್ತೈನ್ಯಂ ಕರೋತಿ ಯಃ. ಯಾರು ತಾವರೆಯ ದೇಟನ್ನು ಕದ್ದನೋ, ಇನ್ಮೇಲೆ ಯಾರು ಕದ್ದನೋ ಅಂದ್ಬಿಡ್ತೀನಿ, ಯಾರು ತಾವರೆಯ ದೇಟನ್ನು ಕದ್ದನೋ ಅವನು ಹಸುವನ್ನ ಕಾಲಿನಿಂದ ಮುಟ್ಟುವಂತಹ ಬುದ್ಧಿ ಬರಲಿ ಅವನಿಗೆ. ಪಾಪ ಮಾಡಲಿಕ್ಕೆ ಬುದ್ಧಿ ಬರಲಿ ಅಂತ ಹೇಳಿ ಚಾಪ ಕೊಟ್ರೆ ಸಾಕಲ್ಲ, ಅದಕ್ಕಿಂತ ಇನ್ನೇನು ಬೇಕು? ಆ ಪಾಪದಿಂದ ಪಾಪ, ಪಾಪದಿಂದ ಪಾಪ, ಮತ್ತೆ ಮೇಲೆ ಏಳಲಾರದಂತೆ ಹೊರಟು ಹೋಗ್ತಾನೆ. ಸೂರ್ಯನ ಎದುರುಗಡೆ ಮಲಮೂತ್ರ ವಿಸರ್ಜನೆ ಮಾಡುವ ಒಂದು ಬುದ್ಧಿ ಬರಲಿ, ಅನಧ್ಯಾಯದಲ್ಲಿ ಅಧ್ಯಯನ ಮಾಡುವ ದುರ್ಬುದ್ಧಿ ಬರಲಿ. ವಸಿಷ್ಠ ಅನಧ್ಯಾಯ ಪರೋ ಲೋಕೆ ಶುನಸ್ಸ ಪರಿಕರ್ಚ ಅಂದ್ರೆ ನಾವಂತೂ ಅಲ್ಲ ಅಂತ ಗೊತ್ತಾಗತ್ತೆ ಅಲ್ವಾ? ತಮಗೆ ಯಾರು ತಾವು ಶಾಪ ಹಾಕೋತಾರೆ. ಅನಧ್ಯಾಯ ಪರೋ ಲೋಕೆ ಶುನಸ್ಸ ಪರಿಕರ್ಚತು ಪರಿವ್ರಾಟ್ ಕಾಮವೃತ್ತಿಸ್ತು ಬಿಸಸ್ತೈನ್ಯಂ ಕರೋತಿ ಯಃ. ಅಧ್ಯಯನ ಮಾಡುವ ಆಸಕ್ತಿಯೇ ಹೋಗಿಬಿಡಲಿ. ನಾಯಿಯನ್ನ ಎಳ್ಕೊಂಡು ವಾಕಿಂಗ್ ಹೋಗೋ ಬುದ್ಧಿ ಬರಲಿ. ಶುನಸ್ಸ ಪರಿಕರ್ಚತು ಪರಿವ್ರಾಟ್ ಕಾಮವೃತ್ತಿಸ್ತು. ಸನ್ಯಾಸಿಯಾಗಿ ಕಾಮದಲ್ಲಿ ತೊಡಗುವ ದುರ್ಬುದ್ಧಿ ಬರಲಿ. ಯಾರು ತಾವರೆಯ ದೇಟನ್ನು ಕದೀತಾನೋ ಅವನು. ಶರಣಾಗತಂ ಹಂತು ಮಿತ್ರಂ ಸ್ವಸುತಾಂಚೋಪಜೀವತು ಆಶಾಂ ಕಾಂಕ್ಷತು ಕೀನಾಶಾತ್ ಬಿಷಸ್ತೈನ್ಯಂ ಕರೋತಿ ಯಃ. ಶರಣಾಗತನಾದ ಮಿತ್ರನಿಗೆ
ಹಿಂದಿನಿಂದ ಮೋಸ ಮಾಡುವ ಬುದ್ಧಿ ಬರಲಿ. ಶರಣಾಗತಂ ಹಂತು ಮಿತ್ರಂ ಸ್ವಸುತಾಂಚ ಉಪಜೀವತು. ತನ್ನ ಮಗಳ ಸೌಂದರ್ಯವನ್ನ ಆಧರಿಸಿ ಬದುಕುವಂತಹ ದೌರ್ಭಾಗ್ಯ ಬರಲಿ. ಆಶಾಂ ಕಾಂಕ್ಷತು ಕೀನಾಶಾತ್. ಅತ್ಯಂತ ಕಳಪೆಯವನು ಅವನಿಂದ ನಿರೀಕ್ಷೆ ಮಾಡುವಂತಹ ದುರ್ಬುದ್ಧಿ ಬರಲಿ. ಬಿಸಸ್ತೈನ್ಯಂ ಕರೋತಿ ಯಹ. ಯಾರು ತಾವರೆಯ ದೇಟನ್ನ ಕದ್ದನೋ ಅವನು. ಯಾಕೆಂದ್ರೆ ಅನಧ್ಯಾಯ ಅದರಲ್ಲೇ ಬಂದ್ಬಿಡ್ತು ಅಂತಂದ್ರೆ ಅಧ್ಯಯನ ನಿರಂತರವಾಗಿರ್ಬೇಕು. ಸಾಕು ಅಧ್ಯಯನ ಮಾಡಿದ್ದು ಇಷ್ಟು ಮಾಡ್ಕೊಂಡಿದ್ರೆ ಸಾಕು, ಜನ ನನ್ನನ್ನು ಗೌರವಿಸ್ತಾರೆ ಅಂತ ಬಂದುಬಿಟ್ರೆ ಎಂಥ ಭೀಕರ ಅದು. ಕಾಶ್ಯಪ ಸರ್ವತ್ರ ಸರ್ವಂ ಪಣತು ನ್ಯಾಸಲೋಭಂ ಕರೋತು ಚ ಕೂಟ ಸಾಕ್ಷಿತ್ವಮಭ್ಯೇತು ವಿಷಸ್ತೈನ್ಯಂ ಕರೋತಿಯಃ. ಎಲ್ಲವನ್ನ ಮಾರಲಿ, ಇದು ಮಾರಬಾರದು ಮಾರಬೇಕು ಅಂತನ್ನುವ ವಿವೇಕವೇ ನಾಶ ಆಗಿ ಹೋಗಲಿ ಅವನಿಗೆ. ಸರ್ವತ್ರ ಸರ್ವಂ ಪಣತು. ಪಣತು ಅಂದರೆ ಪಣ ವ್ಯವಹಾರ, ಪಣ್ಪುಣತ್. ತುಳುನಲ್ಲಿ ಪಣಧಾತು ವ್ಯವಹಾರ, ಮಾತು ಅನ್ನುವ ಅರ್ಥದಲ್ಲಿದೆ. ಸಂಸ್ಕೃತದ್ದೇ ಅದು, ಆದರೆ ಇಲ್ಲಿ ವಿಕ್ರಯ ಅನ್ನುವ ಅರ್ಥದಲ್ಲಿ ಇದೆ. ಪಣತು ಅಂತಂದ್ರೆ ಎಲ್ಲವನ್ನ ಪಣಕ್ಕೆ ಇಡ್ಲಿ. ವಿಕ್ರಯ ಅಥವಾ ಚಾಲೆಂಜಿಂಗ್, ಬೆಟ್ಟಿಂಗ್ ಅಂತಾರಲ್ಲ ಅದು, ಜೂಜಿನ ಇನ್ನೊಂದು ರೂಪ. ನ್ಯಾಸಲೋಭಂ ಕರೋತಿ ಚ. ಯಾರೋ ಒಬ್ಬ ನನ್ನ ವಸ್ತುವನ್ನು ರಕ್ಷಣೆ ಮಾಡುವಂತ ಒಂದು ಸ್ವಲ್ಪ ಹೊತ್ತು ಇಟ್ಟರೆ, ಸ್ವಲ್ಪ ದಿವಸ ಅದು ನನಗೇ ಬರಲಿ ಅಂತ ಹೇಳಿ ಅವನಿಗೆ ಅನ್ನಿಸ್ಲಿ. ನ್ಯಾಸಲೋಭಂ ಕರೋತು ಚ ಕೂಟ ಸಾಕ್ಷಿತ್ವ ಮಭ್ಯೇತು. ಈ ಸ್ವಿಟ್ಜರ್ಲ್ಯಾಂಡ್ದಲ್ಲ ಅದೇ ತಾನೆ. ದುಡ್ಡು ನೀಡ್ರಿ, ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರಲ್ಲ. ಇದೆಲ್ಲ ಸಮಸ್ಯೆ. ಕೂಟ ಸಾಕ್ಷಿತ್ವ ಮಭ್ಯೇತು. ಸಾಕ್ಷಿ ಹೇಳೋದನ್ನ ವೃತ್ತಿಯಾಗಿ ಮಾಡ್ಕೋಬಾರದು ಅಂತ ಯಾವತ್ತೂ ಕೂಡ. ಹೋಗಿ 1000 ಜನ ಸಿಗ್ತಾರಲ್ಲಿ ಕೋರ್ಟಿನ ಅಂಗಳದಲ್ಲಿ, ಅವ್ರು ಇರ್ತಾರೆ. ಎಲ್ಲದಕ್ಕೂ ಸಾಕ್ಷಿ. ಅವರೇನು ಸೂರ್ಯನ ಚಂದ್ರನ? ಅವರು ಎಲ್ಲದಕ್ಕೂ ಸಾಕ್ಷಿ. ಸೂರ್ಯ ಚಂದ್ರ ದುಡ್ಡು ತಗೊಳ್ಳಲ್ಲ, ಇವ್ರು ತಗೋತಾವಷ್ಟೇ. ಕೂಟ ಸಾಕ್ಷಿತ್ವ ಮಭ್ಯೇತು. ಸಾಕ್ಷಿಯನ್ನ ಪ್ರೊಫೆಷನ್ ಆಗಿ ಮಾಡ್ಕೊಳ್ಳೋದು, ಸಾಕ್ಷಿ ಹೇಳೋದನ್ನ ಏನಿದೆ ಅದನ್ನ ಕೂಟ ಸಾಕ್ಷ್ಯ ಅಂತ ಕರೀತಾರೆ. ಅದು ಬುದ್ಧಿ ಬರಲಿ ಅವ್ರಿಗೆ. ವೃಥಾ ಮಾಂಸಾನಿ ಚಾಶ್ನಾತು ವೃಥಾ ದಾನಂ ಕರೋತಿ ಚ ಯಾತು ಸ್ತ್ರೀಯಂ ದಿವಾ ಚೈವ ವಿಷಸ್ತೈನ್ಯಂ ಕರೋತಿಯ. ಸುಮ್ಮನೆ ಒಳ್ಳೆಯ ಆಹಾರ ಪದಾರ್ಥವನ್ನು ತಿನ್ನಲಿ ಅಂದ್ರೆ ಬೇರೊಬ್ಬರಿಗೆ ಕೊಡದೆ ತಿನ್ನುವಂತಹ ಬುದ್ಧಿ ಬರಲಿ. ದೇವರಿಗೆ ಅರ್ಪಣೆ ಮಾಡದೆ ತಿನ್ನುವಂತಹ ದುರ್ಬುದ್ಧಿ ಬರಲಿ. ವೃಥಾ ದಾನಂ ಕರೋತು ಚ. ಸುಮ್ಮನೆ ದಾನ. ಸುಮ್ಮನೆ ದಾನ ಅಂದ್ರೆ ಏನ್ರಿ? ದೇವರ ಪ್ರೀತಿ ಆಗಲಿ ಅಂತ ಸಂಕಲ್ಪ ಮಾಡದ ದಾನ ಸುಮ್ಮನೆ ದಾನ. ಈಗ ಭಂಡಾರ್ಕರ ಸ್ವಾಮಿ ಚೆನ್ನಾಗಿ ಹೇಳ್ತಾ ಇದ್ರು ಭಾಗವತದಲ್ಲಿ, ನೈಷ್ಕರ್ಮ್ಯಮಪ್ಯಚ್ಯುತ ಭಾವ ವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ ಅಂತ 1ನೇ ಸ್ಕಂದದ 5ನೆಯ ತಪ್ಪಿದ್ರೆ 4ನೆಯ ಅಧ್ಯಾಯದಲ್ಲಿ ಒಂದು ಬರುತ್ತೆ. ಅಲ್ಲಿ ಇದೇ ಉದಾಹರಣೆಯನ್ನು ಕೊಡ್ತಾ ಇದ್ರು. ನೈಷ್ಕರ್ಮ್ಯಮಪಿ, ಕರ್ಮವಿಲ್ಲದಂತೆ ಮಾಡುವ ಮೋಕ್ಷ ನೈಷ್ಕರ್ಮ್ಯ. ಅದಕ್ಕೆ ಸಾಧಕವಾದ ಜ್ಞಾನವಾಗಲಿ ಕರ್ಮವಾಗಲಿ ದೇವರ ಭಕ್ತಿ ಇಲ್ಲದೆ ಮಾಡಿದ್ರೆ ಅದು ವ್ಯರ್ಥ ಅಂತ. ಮಾಡಿ, ಪರೋಪಕಾರ ಮಾಡಬೇಡಿ ಅಂತನ್ನಲ್ಲ, ದೇವರಿಗೆ ಅರ್ಪಿಸ್ತೇನೆ ಅಂತ ಕಡೆನಲ್ಲಿ ಒಂದಿರಲಿ. ಪರೋಪಕಾರ ಮಾಡಬೇಡಿ ಅಂತ ಯಾರೂ ಹೇಳಲಿಲ್ಲ. ವೈದಿಕರು ಯಾರಾದರೂ ಹೇಳಿದ್ರಾ? ಏನಂತ ಹೇಳಿದ್ದು? ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತೀಶ್ವರ ಅಂದ್ರು ಮಧ್ವಾಚಾರ್ಯರು. ಬೇರೊಬ್ಬರಿಗೆ ಮಾಡಿದ ಉಪಕಾರವನ್ನ ದೇವರಿಗೆ ಅರ್ಪಣೆ ಮಾಡಬೇಕಂತೆ. ಉಪಕಾರ ಮಾಡಿ, ಶ್ರಾದ್ದವೂ ಉಪಕಾರವೇ ಅಲ್ವಾ? ಶ್ರಾದ್ದ ಅನ್ನೋದು ಉಪಕಾರ, ಕೆರೆ ಕಟ್ಟೆ ಕಟ್ಟಿಸೋದು ಉಪಕಾರ, ಅದೆಲ್ಲವೂ ದೇವರಿಗೆ ಅರ್ಪಣೆ ಮಾಡಬೇಕು. ಇಷ್ಟ ಆಪೂರ್ತ ಅನ್ನೋದು ಇಷ್ಟ ಆಗೋದು ಹಾಗೆ. ಆದ್ದರಿಂದ ಅವನಿಗೆ ಆ ಬುದ್ಧಿ ಬರಲಿ.
ಭರದ್ವಾಜ ನೃಶಂಸ ತ್ಯಕ್ತ ಧರ್ಮಾಸ್ತು ಸ್ತ್ರೀಷು ಜ್ಞಾತಿಷು ಗೋಷು ಚ ಬ್ರಾಹ್ಮಣಂ ಚಾಪಿ ಜಯತಾಂ ಬಿಸಸ್ತೈನ್ಯಂ ಕರೋತಿ ಯಃ. ಯಾರು ಈ ತಾವರೆಯ ದೇಟನ್ನು ಕದ್ದಿದ್ದಾನೆ ಅವನಿಗೆ ಹೆಣ್ಣು ಮಕ್ಕಳಲ್ಲಿ ಕ್ರೌರ್ಯವನ್ನು ಮೆರೆಯುವ ಬುದ್ಧಿ ಬರಲಿ, ಬಾಂಧವರಲ್ಲಿ ಕ್ರೌರ್ಯವನ್ನು ಮೆರೆಯುವ ಬುದ್ಧಿ ಬರಲಿ, ಗೋವುಗಳಲ್ಲಿ ಕ್ರೌರ್ಯವನ್ನ ಕ್ರೂರ ಕೆಲಸವನ್ನ ಮಾಡುವ ಬುದ್ಧಿ ಬರಲಿ, ಬ್ರಾಹ್ಮಣನನ್ನ ಒಬ್ಬನನ್ನ ಗೆದ್ದೆ ಅಂತನ್ನುವ ಕೆಟ್ಟ ಬುದ್ಧಿ ಬರಲಿ. ಉಪಾಧ್ಯಾಯ ಮಧಕೃತ್ವ ರುಚೋಧ್ಯೇತು ಯಜುಂಷಿ ಚ ಜುಹೋತಿ ಚ ಸಕಕ್ಷಾಜ್ಞೌ ಬಿಸಸ್ತೈನ್ಯಂ ಕರೋತಿ ಯಃ. ಉಪಾಧ್ಯಾಯ ಮಧಕೃತ್ವ, ಉಪಾಧ್ಯಾಯರನ್ನ ನಿಂದಿಸಿ ವೇದವನ್ನು ಅಧ್ಯಯನ ಮಾಡುವಂತ ಆಗಲಿ ಅಂತ. ಉಪಾಧ್ಯಾಯ ಮಧಕೃತ್ವ. ಹಾಗಾದ್ರೆ ನಮ್ಮ ಉಪಾಧ್ಯಾಯರೇ ವೇದದ ಬಗ್ಗೆ ಗಮನ ಹರಿಸಿರಲ್ಲ. ನಾನ್ ಅಕಾಡೆಮಿಕ್ ಅಂತ ಇವತ್ತೇನು ಅಕಾಡೆಮಿಕ್ ಅಂತ ಆಗಿದೆ, ನಾನ್ ಅಕಾಡೆಮಿಕ್ ಅಂತಂದ್ರೆ ಇಷ್ಟು ಟೆಕ್ಸ್ಟ್ ನೀವು ಓದ್ಬಿಟ್ರೆ ನೀವು ಪಂಡಿತರು. ಅದೊಂದು ಲಿಸ್ಟ್ ಇದೆ. ಈ ಗ್ರಂಥವನ್ನ, ಆಯಾ ಶಾಸ್ತ್ರದಲ್ಲಿ ಈ ಗ್ರಂಥವನ್ನ ಓದ್ಬಿಟ್ರೆ ಮುಗಿದೋಯ್ತು. ಈ ಹೊರಗಡೆಯ ಎಕ್ಸಾಮ್ಗಳು ಈ ಟೆಕ್ಸ್ಟಿನಲ್ಲಿ ಇಷ್ಟನ್ನ ನೀವು ನೋಡಿದ್ರೆ ಮುಗೀತು. ಆಮೇಲೆ ನೀವು ಮಾಡೋ ಕೆಲಸ ಅದು ಬೇರೆ ಇರಬಹುದು, ಅಲ್ಲಿ ಬಿಡಿ, ಪ್ರೊಫೆಷನ್ಗೆ ಇರುವಂಥದ್ದು. ಇಲ್ಲಿ ನೋಡಿ, ಈ ತರಹ ನಮ್ಮ ಉಪಾಧ್ಯಾಯರೆಲ್ಲ ಹಾಗಿರ್ತಾರಪ್ಪ. ಈಗ ಬೇರೆ ಓದೋದೋ ಬೇಡವೋ? ಓದಬೇಕು. ನಿಮ್ಮ ಗುರುಗಳನ್ನ ತೊಂದರೆ ಕೊಡೋದು ಮೊದಲಾದವುಗಳನ್ನು ಮಾಡಬಾರದು. ಉಪಾಧ್ಯಾಯರು ಅಂದ್ರೆ ಏನು? ನಿಮಗಿಂತ ಅಧ್ಯಯನದಲ್ಲಿ ಮುಂದೆ ಇರುವವರು ಅಂತ. ಅವರು ಹೇಳಿಕೊಟ್ಟಿದ್ದಾರೆ, ಅವ್ರಿಗೆ ತೊಂದರೆ ಕೊಡಬಾರದಷ್ಟೇ. ಜುಹೋತಿತ ಸಕಕ್ಷಾಜ್ಞು. ಆಮೇಲೆ ಇನ್ನೂ ಏನು ಅಂತ ಹೇಳಿದ್ರೆ, ಕಾಳ್ಗಿಚ್ಚು ಮೊದಲಾದವುಗಳೆಲ್ಲ ಬಂದಾಗ ಅಲ್ಲಿ ಹೋಮ ಮಾಡ್ತೀನಿ ಅಂತ ಹೋಗ್ಬಾರದು. ಇದೊಂದು ಸಾಂಕೇತಿಕ. ಯಾವುದಕ್ಕೋ ಅಂಟಿದ ಬೆಂಕಿಯಲ್ಲಿ ಇನ್ನೇನೋ ಕೆಲಸ ಮಾಡಬಾರದು ಅಂತ. ಗೌತಮ ಅಧೀತ್ಯ ವೇದಾನ್ ತ್ಯಜತು ತ್ರೀನ್ ಅಗ್ನೀನ್ ಅಪವಿಧ್ಯತು ವಿಕ್ರೀಣಾತು ತಥಾ ಸೋಮಂ ಬಿಸಸ್ತೈನ್ಯಂ ಕರೋತಿ ಯಃ. ವೇದಗಳನ್ನು ಅಧ್ಯಯನ ಮಾಡಿ ಬಿಡ್ಲಿ. ವೇದಗಳನ್ನು ಅಧ್ಯಯನ ಮಾಡೋದು ಬಿಡೋದು. ರಾಹುಲ ಸಾಂಕೃತ್ಯಾಯನರನ್ನು ನೀವು ಕೇಳಿರಬಹುದು. ಎಂತಹ ವಿದ್ವಾಂಸ, 18 ಭಾಷೆಯಲ್ಲಿ ಥರೋ, ಕನ್ನಡವೂ ಸೇರಿದ ಹಾಗೆ. ಅವರು ಉತ್ತರದವರು, ಉತ್ತರ ಕಾಶಿಯವರು. ಅವ್ರು ಮೊದಲು ವೇದಾಧ್ಯಯನ ಮಾಡಿ ಆಮೇಲೆ ಕಮ್ಯುನಿಸ್ಟ್ ಆಗಿ ಬೌದ್ಧರಾಗಿ ಮತ್ತೆ ವೇದಾಧ್ಯಯನ ಮಾಡಿ ಮತ್ತೆ ಅದು ಏನಿಲ್ವೇ ಇಲ್ಲ, ಮುಗಿಲೇ ಇಲ್ಲ ಅದು ಅವ್ರದ್ದು, ಹೋಗ್ತಾ ಇರೋದು. ಅದರಿಂದಾಗಿ ವೇದಾನ್ ಅಧೀತ್ಯ, ವೇದವನ್ನು ಅಧ್ಯಯನ ಮಾಡಿ, ಅವ್ರಿಗೇನು ಪಾಪ ಮಧ್ವಾಚಾರ್ಯ ಭಾಷ್ಯ ಸಿಕ್ಕಿರಲಿಲ್ಲ, ಅದು ಬೇರೆ. ತ್ಯಾಗ ಮಾಡಿದ್ರೆ ಏನು ಪಾಪ ಇರಬೇಕು, ಬಲವತ್ ಪ್ರತಿಬಂಧಕ ಏನಿರಬೇಕು? ಆ ಥರದವರು ಹಲವಾರು ಜನ ಇದ್ದಾರೆ. ಅದಿತ್ಯ ವೇದಾನ್ ತ್ಯಜತು ತ್ರೀನಗ್ನಿಯನ್ ಅಪವಿಧ್ಯತು. 3 ಅಗ್ನಿಯನ್ನು ಕೆಡಿಸುವ ಬುದ್ಧಿ ಬರಲಿ, ಸೋಮವನ್ನು ವಿಕ್ರಯ ಮಾಡುವ ಬುದ್ಧಿ ಬರಲಿ. ಉದಪಾನೋದಕೆ ಗ್ರಾಮೇ ಬ್ರಾಹ್ಮಣೋ ವೃಚಲೀಪತಿ ತಸ್ಯ ಸಾಲೋಕ್ಯತಾಮ್ಯಾತು ಬಿಸಸ್ತೈನ್ಯಂ ಕರೋತಿ ಯಃ. ತನಗಿರುವ ಬಾವಿಯ ನೀರನ್ನು ಬೇರೆಯವರು ಕುಡಿಯದಂತೆ ನಿರ್ಬಂಧಿಸುವ ಬುದ್ಧಿ ಬರಲಿ. ಏನೋ ಸ್ವಲ್ಪ ನೀರು ಬರ್ತಾ ಇರುತ್ತೆ ಮನೆಯಲ್ಲಿ, ಅದನ್ನು ಬೇರೆಯವರಿಗೆ ಕೊಡಲ್ಲ ಅಂತ ಅನ್ನೋದು, ತನಗೆ ಸಾಕಷ್ಟು ಇದ್ದಾಗಲೂ ಕೂಡ. ಇನ್ನು ವೃಷಲೀಪತಿ ಬ್ರಾಹ್ಮಣ, ಧರ್ಮ ಮತ್ತೆ ಮದುವೆ ಅಂತ ಬಂದಾಗ ಮದುವೆಗಾಗಿ ಧರ್ಮವನ್ನು ತ್ಯಾಗ ಮಾಡುವವನನ್ನು ವೃಷಲೀಪತಿ ಅಂತ ಕರೀತಾರೆ. ಇಲ್ಲಿ ಒಂದು ಸಂಗತಿಯನ್ನು ಹೇಳಬೇಕು.
ಬ್ರಾಹ್ಮಣನೊಬ್ಬ ಬೇರೆ ಜಾತಿಯ ಹುಡುಗಿಯನ್ನು ಮದುವೆ ಆದರೆ ವೇದವನ್ನು ಬಿಡಬೇಕು ಅಂತ ಇಲ್ಲ. ಬ್ರಾಹ್ಮಣನೊಬ್ಬ ಬೇರೆ ಜಾತಿಯ ಹುಡುಗಿಯನ್ನು ಮದುವೆ ಆದರೆ ಅಧ್ಯಯನ ಬಿಡಬೇಕು ಅಂತ ನಿಯಮ ಇಲ್ಲ. ಅದರಿಂದಾಗಿ ಅವನು ಕಲೀಲಿಕ್ಕೆ ಅಂತ ಬಂದಾಗ ಬೇಡ ನೀನು ವೃಷಲೀಪತಿ, ಅದರಿಂದಾಗಿ ನಿನಗೆ ಪಾಠ ಹೇಳ್ಕೊಡೋಲ್ಲ ಅಂತ ಅನ್ನೋ ಅಗತ್ಯ ಇಲ್ಲ. ನಾನು ಅದನ್ನು ಹೇಳಲಿಕ್ಕೆ ಹೇಳಿದ್ದು. ಮಾಡಿದ್ದು ತಪ್ಪಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಅವನಿಗೆ ಅಧಿಕಾರ ಇದೆ, ಮಾಡೋ ಅಗತ್ಯ ಇಲ್ಲ. ಮಾಡಿದ್ದು ತಪ್ಪು ಸರಿ ಅನ್ನೋದಕ್ಕಿಂತ ಮಾಡೋ ಅಗತ್ಯ ಇಲ್ಲ. ಆದರೆ ಅವನು ಸೇರಿಸಿ ತಪ್ಪಿ ಬಿಡ್ತಾರೆ ಜನ. ಧರ್ಮಶಾಸ್ತ್ರದ ಕಟ್ಟಳೆಯಲ್ಲಿ ಎಲ್ಲೂ ಹಾಗಿಲ್ಲ. ಅದರಿಂದಾಗಿ ವೃಷಲೀಪತಿಯಾಗೋದು ಒಂದು ಪಾಪವೇ. ಅವನಿಗೇನು ಲೋಕ ಆಗಬೇಕು? ಇಷ್ಟು ಜನರಿಗೆ, ವೇದ ತ್ಯಾಗ ಮಾಡಿದವನಿಗೆ, ಅಗ್ನಿಯನ್ನು ನಂದಿಸಿದವನಿಗೆ, ಸೋಮ ವಿಕ್ರಯ ಮಾಡಿದವನಿಗೆ, ಬಾವಿಯ ನೀರನ್ನು ಬೇರೆಯವರಿಗೆ ಕೊಡದವನಿಗೆ, ಕೇವಲ ಕಾಮಕ್ಕಾಗಿ ವೇದವನ್ನು ತ್ಯಾಗ ಮಾಡುವವನಿಗೆ ಏನು ಲೋಕ ಆಗಬೇಕೋ ಆ ಲೋಕಕ್ಕೆ ಹೋಗಲೇ ಅವನು. ತಾವರೆಯ ದೇಟನ್ನು ಕದ್ದವನು. ವಿಶ್ವಾಮಿತ್ರ ವಿಗುಣಾನ್ ವಿಭ್ರಿಯಾದ್ ಭೃತ್ಯಾನ್ ಭರಂತ್ವಸ್ಯಾಪರೇ ಜನಾ ದರಿದ್ರೋ ಬಹುಪುತ್ರಸ್ತು ಬಿಷಸ್ತೈನ್ಯಂ ಕರೋತಿ ಯಃ. ಯಾರು ಬಿಸಸ್ತೈನ್ಯಂ ಕರೋತಿ, ತಾವರೆಯ ದೇಟನ್ನು ಕದ್ದನೋ ಅವನು ಕೆಟ್ಟವರಿಗೆ ಸಂಬಳ ಕೊಡುವಂತಹ ಒಂದು ಕರ್ಮ ಅವನಿಗೆ ಬರಲಿ. ಧರ್ಮದ್ವೇಷಿಗಳು ಯಾರಿದ್ದಾರೆ ಅವರಿಗೆ ಸಂಬಳ ಕೊಡುವ ಒಂದು ಕರ್ಮ ಅವನಿಗೆ ಬರಲಿ. ಭರಂತ್ವಸ್ಯಾಪರೇ ಜನಾಹ, ಇವನು ಬೇರೊಬ್ಬರ ಹತ್ರ ಭೃತ್ಯರನ್ನ ಇಟ್ಟುಕೊಂಡಿದ್ದವನು ಒಂದು ಕಾಲದಲ್ಲಿ ಅದರಿಂದ ಕಳಚಿ ಬೇರೊಬ್ಬರ ಭೃತ್ಯನಾಗುವ ಒಂದು ಕರ್ಮ ಬರಲಿ ಅವನಿಗೆ. ಬಡವನಾಗಿ ಬಹಳ ಮಕ್ಕಳನ್ನು ಪಡೆಯುವಂತಾಗಲಿ. ಅಶುಚಿರ್ಬ್ರಹ್ಮಕೂಟೋಸ್ತು ಮಿಥ್ಯಾ ಚೈವಾಪ್ಯಹಂಕೃತ ಕರ್ಷಕೋ ಮತ್ಸರೀಚಾಸ್ತು ಬಿಸಸ್ತೈನ್ಯಂ ಕರೋತಿ ಯಃ. ಅಶುಚಿಯಾಗಲಿ, ವೇದದ ಸಿದ್ಧಾಂತ ಅಂತ ಇನ್ಯಾವುದನ್ನೋ ಭ್ರಮಿಸಿಕೊಂಡಿರಲಿ. ಬ್ರಹ್ಮಕೂಟ ಅಂತ ಕರೀತಾರ ಅವನ್ನ. ಇದು ವೈದಿಕ ಸಿದ್ಧಾಂತ ಅಂತ ಅನ್ಕೊಂಡಿರ್ತಾನೆ, ಅದು ವೈದಿಕ ಸಿದ್ಧಾಂತವೇ ಆಗಿರಲ್ಲ. ಆ ಒಂದು ಕರ್ಮ ಅವನಿಗೆ ಬರಲಿ. ಮಿಥ್ಯಾಚೈವಾಪ್ಯಹಂಕೃತ, ಇಲ್ಲದ್ದನ್ನ ಇದೆ ಅಂತ ಭ್ರಮಿಸಿಕೊಂಡಿರುವಂತಹ ಒಂದು ಮನೋಭಾವ ಅವನಿಗೆ ಬರಲಿ. ಅದು ಎಂತಹ ಪಾಪದಿಂದ ಬರುವಂಥದ್ದು. ಇನ್ನು ಕರ್ಷಕ, ಗುಣವಂತನಾದ ವ್ಯಕ್ತಿಯನ್ನ ತಪ್ಪಾಗಿ ತಿಳಿಯುವಂತಹ ಒಂದು ಕರ್ಮ ಬರಲಿ. ಅದು ಕರ್ಷಕ ಅಂತ. ಅದು ಪಾಪದ ಫಲವೇ. ಅದು ಒಬ್ಬ ಒಳ್ಳೆ ಗುಣವುಳ್ಳವನಿದ್ದಾನೆ, ಅವನ ಬಗ್ಗೆ ತಪ್ಪು ಕಲ್ಪನೆ ಬಂದ್ಬಿಡೋದು. ಎಂಥ ಭೀಕರರಿ! ದೇವರು ಅವನ ಒಳಗಡೆ ಇದ್ದು ಏನು ಕರ್ಮ ಮಾಡ್ತಾ ಇದ್ದಾನೋ ಅದರ ಅರಿವು ಬರದಂತಾಗೋಗ್ಲಿ. ಕರ್ಷಕ ಮತ್ಸರೀಚ ಅಸ್ತು, ಸುಳ್ಳೇ ಹೊಟ್ಟೆ ಕಿಚ್ಚು ಬರಲಿ. ಇದೆಲ್ಲ ಪಾಪ ಇದ್ರೆ ಆಗುವಂಥದ್ದು, ಇದು ಅವನಿಗೆ ಆಗಲಿ. ಹರ್ಷಂ ಕರೋತು ಭೃತಕೆ ರಾಜ್ಞಸ್ಯಾತ್ಸ ಪುರೋಹಿತಃ ಅಯಾಜ್ಯಸ್ಯ ಭವೇದ್ ಋತ್ವಿಕ್ ಬಿಸಸ್ತೈನ್ಯಂ ಕರೋತಿ ಯಃ. ಜಮದಗ್ನಿ ಶಾಪ ಕೊಟ್ಟ. ಭೃತಕೆ ಹರ್ಷಂ ಕರೋತು, ಸ್ವಾವಲಂಬನೆಯನ್ನು ಬಿಟ್ಟು ಸಂಬಳದ ಕಡೆಗೆ ಹೋಗುವಂತಹ ದುರ್ಬುದ್ಧಿ ಬರಲಿ. ಸ್ವಾವಲಂಬಿತ್ವವನ್ನು ಬಿಟ್ಟು ಸಂಬಳದ ಕಡೆ ಹೋಗುವಂತ, ಅಂದ್ರೆ ಸಂಪನ್ನರಾಗಿದ್ದವರಿಗೆ ಇದು ಹೇಳ್ತಾ ಇರೋದು. ಹರ್ಷಂ ಕರೋತು ಭೃತಕ್ಕೆ ರಾಜ್ಞಸ್ಯಾತ್ಸ ಪುರೋಹಿತಃ, ರಾಜರ ಪುರೋಹಿತನಾಗೋ ದುರ್ಬುದ್ಧಿ ಬರಲಿ. ಅಯಾಜ್ಯಸ್ಯ ಭವೇದ್ ಋತ್ವಿಕ್, ಅಯಾಜ್ಯಸ್ಯ ಇವರೆಲ್ಲ ಅದಕ್ಕೆ ಅಲ್ವಾ, ಸ್ವಯಂ ವಸಿಷ್ಠರು ಇದ್ದಾರೆ ಇದರಲ್ಲಿ. ಅಂದ್ರೆ
ದುರ್ಬುದ್ಧಿ ಬರುವ ವಿಚಾರದಲ್ಲಿ ರಾಜರ ಪುರೋಹಿತರಿಗೆ ದುರ್ಬುದ್ಧಿ ಬರುತ್ತೆ ಅಂತ ಅನ್ನೋ ದೃಷ್ಟಿ. ಹಾಗೆ ನನಗೆ ಮೊದಲಿಂದ ಇದೊಂದಿತ್ತು, ಸರ್ಕಾರದ ಒಂದು ಪೊಸಿಷನ್ ಅನ್ನು ತಗೊಂಡ್ರೆ ಅದು ಹೆಚ್ಚು ಬರೋದು ಮಧ್ಯದ ಇದರಿಂದ, ಬುದ್ಧಿಯಲ್ಲಿ ಕೆಟ್ಟೋಗುತ್ತೋ ಅಂತ ಒಂದು ಆತಂಕ ಇತ್ತು. ದೇವರ ದಯದಿಂದ ಅದು ಬರೋ ಪ್ರಸಂಗವೂ ಇರಲಿಲ್ಲ, ಅದು ಬೇರೆ ಹೇಳಿತ್ತು. ಅಯಾಜ್ಯಸ್ಯ ಭವೇದೃತ್ವಿಕ್, ಅತ್ಯಂತ ಹೀನನಿಗೆ ಪೌರೋಹಿತ್ಯ ಮಾಡಿಸುವ ದೌರ್ಭಾಗ್ಯ ಬರಲಿ. ಯಾರು ತಾವರೆಯ ದೇಟನ್ನು ಕದ್ದನೋ ಅವನು ಅಂತ ಜಮದಗ್ನಿಗಳು ಹೇಳ್ತಾರೆ. ಅವರವ್ರ ಜೀವನವನ್ನು ಇಲ್ಲಿ ನಾವು ನೋಡಬಹುದು. ಅರುಂಧತಿ ನಿತ್ಯಂ ಪರಿಭವೇಚ್ಶ್ರೂಂ ಭರ್ತೃರ್ಭವತ್ ದುರ್ಮನಾಃ ಏಕಾ ಸ್ವಾದೂನಿ ಚಾಶ್ನಾತು ವಿಷಸ್ತೈನ್ಯಂ ಕರೋತಿಯಾ. ಇವಳು ಅರುಂಧತಿ. ಅದರಿಂದಾಗಿ ಅವಳ ಒಂದು ಶಾಪ ಸ್ತ್ರೀಯರಿಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ನಿತ್ಯಂ ಪರಿಭವೇತ್ ಶ್ವಶ್ರೂಂ, ಅತ್ತೆಯನ್ನ ಬೈಯುವಂತಹ ದುರ್ಬುದ್ಧಿ ಬರಲಿ ನಿತ್ಯವೂ, ಸೊಸೆಯನ್ನ ಬೈಯುವಂತಹ ದುರ್ಬುದ್ಧಿಯೂ ಬರಲಿ. ಭರ್ತೃರ್ಭವತು ದುರ್ಮನಾಹ, ಗಂಡನನ್ನ ಕುರಿತು ಕೋಪಿಸಿಕೊಳ್ಳುವಂತಹ ದುರ್ಬುದ್ಧಿ ಬರಲಿ. ಏಕಾ ಸ್ವಾದೂನಿ ಚಾಶ್ನಾತು, ಗಂಡ ಮಕ್ಕಳಿಗೆ ಕೊಡದೇನೆ ಸಿಹಿಯನ್ನ ತಿನ್ನುವ ದೌರ್ಭಾಗ್ಯ ಬರಲಿ. ಬಿಸಸ್ತೈನ್ಯಂ ಕರೋತಿಯಾ, ಜ್ಞಾತೀನಾಂ ಗೃಹ ಮಧ್ಯಸ್ಥ, ಎಲ್ಲ ಬಂಧುಗಳಿರಬೇಕಾದ್ರೆ ಒಬ್ಬಳೇ ಕೋಣೆಯಲ್ಲಿ ಸಿಹಿ ತಿನ್ನುವಂತಹ ದುರ್ಬುದ್ಧಿ ಬರಲಿ ಅವಳಿಗೆ. ಅಭಾಗ್ಯ ವೀರಸೂರಸ್ತು ಬಿಸಸ್ತೈನ್ಯಂ ಕರೋತಿಯಾ, ಒಳ್ಳೆ ಮಗ ಹುಟ್ಟಿ ಅಲ್ಪಾಯುಷಿಯಾಗಿ ಸತ್ತೋಗಿ ಅವಳಿಗೆ ಅವಳು ಒಂದು ತಾವರೆ ದೇಟ್ ಕದ್ದಿದ್ದಕ್ಕೆ ಅಂದರೆ ಯಾವ ಮಟ್ಟಿಗೆ ಹಸಿವಾಗಿರಬೇಕು ಅರುಂಧತಿಗೆ. ಅಭಾಗ್ಯ ವೀರಸೂರಸ್ತು, ಒಳ್ಳೆ ಮಗನನ್ನು ಪಡೀಲಿ, ಆದರೆ ಅವನು ಬೇಕು ಸತ್ತೋಗ್ಲಿ, ಅಂತಹ ದೌರ್ಭಾಗ್ಯ ಬರಲಿ ತಾವರೆಯ ದೇಟನ್ನು ಕದ್ದವಳಿಗೆ. ಚಂಡ ಅನೃತಂ ಭಾಷತು ಸದಾ ಸಾಧುಭಿಶ್ಚ ವಿರುದ್ಧತು ದದಾತು ಕನ್ಯಾಂ ಶುಲ್ಕೇನ ಬಿಸಸ್ತೈನ್ಯಂ ಕರೋತಿಯಾ. ಚಂಡ ಕೆಲಸದವಳು, ಅವಳು ಜಾಪ ಕೊಟ್ಲು, ಏನು ತಪ್ಪೇ ಮಾತಾಡ್ಲಿ, ಸಜ್ಜನರೊಂದಿಗೆ ವಿರೋಧ ಕಟ್ಟಿಕೊಳ್ಳಿ, ಕನ್ಯಾ ದಕ್ಷಿಣೆ ಪಡೆಯುವಂತಹ ದೌರ್ಭಾಗ್ಯ ಬರಲಿ ಅವಳಿಗೆ. ಯಾರು ತಾವರೆಯ ದೇಟನ್ನ ಕದ್ಲೋ ಅವಳಿಗೆ. ಸಾಯ ಚಿತ್ವಾ ಸ್ವಯಂ ಪ್ರಾಶೇತ್ ಆಸ್ಯೆ ದಿಶ್ಯೇತ್ ತಥೈವತ ವಿಕರ್ಮಣ ಪ್ರಮೀಯೇತ ಬಿಸಸ್ತೈನ್ಯಂ ಕರೋತಿಯಾ. ಬೇಡಿ ಬೇರೆಯವ್ರಿಗಾಗಿ ಬೇಡಿ ತಾನೇ ತಿನ್ನೋ ದುರ್ಬುದ್ಧಿ ಬರಲಿ. ಅವಳು ಹೇಳೋದು ಇನ್ನೊಂದು ನೋಡಿ, ಅವ್ರಿಗಾಗಿ ಕೊಡಿ ಅಂತ ಹೇಳಿ ಇಸ್ಕೊಳ್ಳೋದು, ತಾನು ದಬಕಂತ ತಿನ್ಬಿಡೋದು, ಈ ಬುದ್ಧಿ ಬರಲಿ ಅವ್ರಿಗೆ. ಸಾಯ ಚಿತ್ತ ಸ್ವಯಂ ಪ್ರಾಚೇತ್ ಅಲ್ಲ, ಈ ತರ ಮಾಡಿದವರಿದ್ದಾರೆ. ಪೇಜಾವರ ಸ್ವಾಮಿಗಳ ಹೆಸರನ್ನ ರಸ್ತೆಗಿಡಬೇಕು ಅಂತ ಎಲ್ಲರ ಹತ್ರ ಸಹಿ ಸಂಗ್ರಹಿಸಿ ಕಡೆಯಲ್ಲಿ ತಮ್ಮ ಹೆಸರು ಹಾಕೊಂಡು ಮಹಾನಗರ ಪಾಲಿಕೆಗೆ ಅರ್ಪಿಸಿ ತಮ್ಮ ಹೆಸರು ಮಾಡಿಸ್ಕೊಂಡ್ರು. ಗಿರಿನಗರದ ಒಂದು ರಸ್ತೆಗೆ ಮಾಡ್ತಾರೆ ಹಾಗೆ. ಸಾಯ ಚಿತ್ವಾ ಸ್ವಯಂ ಪ್ರಾಚೇತ್, ಬೇರೆಯವರಿಗಾಗಿ ಬೇಡಿ ತಾನೇ ತಿನ್ನುವ ದುರ್ಬುದ್ಧಿ ಬರಲಿ. ಆಸ್ಯೆ ದಿಶ್ಯೇತ್ ತಥೈವಚ, ಮೊದಲು ಬಾಯಿಗೆ ಹಾಕಿಕೊಂಡ ಮೇಲೆ ಅಯ್ಯೋ ಅವ್ರಿಗೂ ಕೊಡಬೇಕಿತ್ತು ಅಂತನ್ನುವ ತಡವಾದ ಬುದ್ಧಿ ಬರಲಿ. ವಿಕರ್ಮಣ ಪ್ರಮೀಯೇತ ಬಿಷಸ್ತೈನ್ಯಂ ಕರೋತಿಯ, ಕೆಟ್ಟ ಕೆಲಸ ಮಾಡಿದವರನ್ನ ಹೊಗಳುವ ಬುದ್ಧಿ ಬರಲಿ. ಯಾವಳು ತಾವರೆಯ ದೇಟನ್ನ ಕದ್ದಳೋ ಅವಳು ಪಶು ಸಖಃ ದಾಸ್ಯ ಭಾವಂ ಪ್ರಜನಯೇತ್ ಸೋಪ್ರಸೂತಿರ ಕಿಂಚನ ದೈವತೇಶ್ವ ನಮಸ್ಕಾರೋ ಬಿಸಸ್ತೈನ್ಯಂ ಕರೋತಿಯ. ಕಡೆಯವ
ಕಡೇಯವ ಪಶುಸಖ ಅವನು ಹೇಳ್ತಾನೆ, ಅಪ್ರಸೂತಿ ಮಕ್ಕಳಾಗದೆ ಅಕಿಂಚನಃ ಒಳ್ಳೆಯ ಅವಸ್ಥೆಯಿಂದ ಜಾರಿ ದಾಸ್ಯಭಾವಂ ಪ್ರಜನಯೇತ್. ಯಾರಿಗೋ ದಾಸನಾಗಲಿ, ದೇವತೆಗಳಿಗೆ ನಮಸ್ಕಾರ ಮಾಡದ ಬುದ್ಧಿ ಬರಲಿ. ಯಾರು ತಾವರೆಯ ದೇಟನ್ನ ಕದ್ದನೋ ಅವನು ಅಂತ. 10ನೇ ಅವನು ಹೊಸದಾಗಿ ಸೇರ್ಪಡೆ ಆಗಿದ್ದಾನೆ. 7 ಜನ ಋಷಿಗಳು. 8ನೇಯವಳು ಅರುಂಧತಿ, 9ನೇಯವಳು ಚಂಡ, 10ನೇಯವನು ಪಶುಸಖ, 11ನೇಯವನು ಶುನಸ್ಸಖ. ಅವನೇನಂತಾನೆ, ಅಧ್ವರ್ಯವೇ ದುಹಿತರಂ ದದಾತು ಛಂದೋಗೆ ವಾಚರಿತ ಬ್ರಹ್ಮಚರ್ಯೇ ಅಥರ್ವ ವೇದಂ ತಮಧೀತ್ಯ ವಿಪ್ರಾಹ ಸ್ನಾಯೀತಯೋ ವೈಹರತೆ ಬಿಸಾನಿ. ಯಾರು ತಾವರೆಯ ದೇಟನ್ನು ಕದ್ದನೋ ಅವನಿಗೆ ಶಾಪ ಕೊಡ್ತೀನಿ. ಏನು? ಯಜುರ್ವೇದದ ಪುರೋಹಿತನಿಗೆ ತನ್ನ ಮಗಳನ್ನ ಕೊಡುವ ಬುದ್ಧಿ ಬರಲಿ. ಛಂದೋಗೇವ ಆಚರಿತ ಬ್ರಹ್ಮಚರ್ಯೇ, ಸಾಮವೇದವನ್ನ ಚೆನ್ನಾಗಿ ಬಲ್ಲವನಿಗೆ, ಛಂದೋಗ ಉಪನಿಷತ್ತನ್ನ ಚೆನ್ನಾಗಿ ತಿಳಿದ ಪ್ರಾಣಜ್ಞನಿಗೆ ಮಗಳನ್ನು ಕೊಡೋ ಬುದ್ಧಿ ಬರಲಿ. ಅಥರ್ವ ವೇದವನ್ನ ಅಧ್ಯಯನ ಮಾಡಿ ಅದರಲ್ಲೇ ನಿಷ್ಠನಾಗುವ ಬುದ್ಧಿ ಬರಲಿ. ಯಾರು ಬಿಸವನ್ನ ತಾವರೆಯ ದೇಟನ್ನ ಕದ್ದನೋ ಅವನಿಗೆ ಅಂತ ಎಲ್ಲರೂ ತಿರುಗಿದ್ರು ಅವನ ಕಡೆಗೆ. ಇಷ್ಟಮೇತದ್ವಿಜಾತೀನಾಂ ಯೋಯಂತೆ ಚಪತಕೃತ. ಅಲ್ಲಯ್ಯ, ಎಲ್ಲರೂ ಕೆಟ್ಟದಾಗ್ಲಿ ಚಾಪ ಕೊಟ್ರೆ ನೀನೇನಯ್ಯ ಒಳ್ಳೇದಾಗ್ಲಿ ಚಾಪ ಕೊಡ್ತಾ ಇದ್ದಿ? ತ್ವಯಾ ಕೃತಮಿದಂ ಸ್ಥೈನ್ಯಂ ಸರ್ವೇ ಚಾಮ್ನಸ್ಸು ನಸ್ಸಖ. ಪ್ರಾಯ ನೀನೇ ಕದ್ದಿರ್ಬೇಕು, ಇಲ್ಲ ಅಂದ್ರೆ ಒಳ್ಳೇದನ್ನ ಯಾಕೆ ಕೊಡ್ತಾನವನು? ಅನ್ನಮೇತದಪಶ್ಚದ್ಭಿ ಯದುಕ್ತಂ ಕೃತಕರ್ಮಭಿ ಸತ್ಯಮೇತನ್ನ ಮಿಥ್ಯೈತತ್ ಬಿಸಸ್ತೈನ್ಯಂ ಕೃತಂ ಮಯಾ. ಹೌದು, ನಾನೇ ಕದ್ದದ್ದು. ಅನ್ನವನ್ನ ನೀವು ಕಾಣಲಿಲ್ಲ. ಅನ್ನ ಇಲ್ಲದಾಗಲೂ ಕೂಡ ಧರ್ಮಾಧರ್ಮ ಪ್ರಜ್ಞೆ ಎಷ್ಟರ ಮಟ್ಟಿಗಿದೆ ಅಂತ ನಾನು ಮನವರಿಕೆ ಮಾಡಿಕೊಳ್ಬೇಕಿತ್ತು. ಹಸಿವಾದೊಡನೆ ನೀತಿ ಜಾರಿ ಹೋಗುವ ಸಂದರ್ಭ, ಹಸಿವಾದೊಡನೆ ಶಾಸ್ತ್ರ ಜಾರಿ ಹೋಗುವ ಸಂದರ್ಭ, ಹಸಿವಾದೊಡನೆ ಭಗವತ್ ಪ್ರಜ್ಞೆ ಇಲ್ಲವಾಗುವ ಸಂದರ್ಭ, ಈ ಎಲ್ಲ ಸಂದರ್ಭವನ್ನು ದಾಟಿದ್ದೀರ. ಇದು ಶಕ್ತಿ ಅಂದ್ರೆ. ಮಯಾಂತರಹಿತಾನಿ ತರವಾಣಿ ಬಿಸಾನೀಮಾನಿ ಪಶ್ಯತ ಪರೀಕ್ಷಾರ್ಥಂ ಭಗವತಾಂ ಕೃತಮೇವಂ ಮಯಾ ನಘಾ. ನಾನು ಈ ತಾವರೆಯ ದೇಟನ್ನು ಅಡಗಿಸಿ ಇಟ್ಟಿದ್ದೆ. ಯಾಕೆ ಅಂದರೆ ನಿಮ್ಮ ಪರೀಕ್ಷೆಗಾಗಿ. ರಕ್ಷಣಾರ್ಥಂ ಹಿತರ್ವೇತಾಂ ಭವತಾಂ ಅಹಮಾಗತಃ ಯಾತುದಾನೀಹ್ಯಪ ಅಪಿ ಕ್ರುದ್ಧ ಕೃತ್ಯೈಷಾವೋ ವಧೈಷಿಣೀ. ನಿಮ್ಮೆಲ್ಲರ ರಕ್ಷಣೆಗಾಗಿಯೇ ನಾನು ಬಂದದ್ದು. ಯಾಕೆಂದ್ರೆ ವೃಷಾದರ್ವಿ ಕೃತ್ಯವನ್ನು ಪ್ರಯೋಗ ಮಾಡಿದ್ದ. ಆ ವೃಷಾದರ್ವಿ ಅನ್ನುವ ರಾಜ ಪ್ರಯೋಗ ಮಾಡಿದ ಕೃತ್ಯ ನಿಮ್ಮನ್ನ ಕೊಲ್ಲಬಾರದು ಅಂತಾನೆ ನಾನು ಬಂದಿದ್ದು. ವೃಷಾದರ್ವಿ ಪ್ರಯುಕ್ತೈತ ನಿಹತಾಮೇ ತಪೋಧನಾ ದುಷ್ಟ್ಯಾ ಹಿಂಸ್ಯಾತ್ ಅಹಂ ಪಾಪ ಯುಷ್ಮಾನ್ ಪ್ರತ್ಯಗ್ನಿ ಸಂಭವ. ದುಷ್ಟಳಾದ ಅವಳು ನಿಮ್ಮನ್ನು ಹಿಂಸಿಸಬಾರದು ಅಂತ ನಾನು ಬಂದದ್ದು. ತಸ್ಮಾದಭ್ಯಾಗತಂ ವಿಪ್ರ ವಾಸಮಂ ವಾಂ ನಿಬೋಧತ. ಇನ್ನೊಂದು ಟ್ವಿಸ್ಟ್ ಹೇಳ, ನಾನು ಇಂದ್ರ ಅಂದ ಶನಸ್ಸಖ. ಅಲೋಭಾತ್ ಅಕ್ಷಯಾ ಲೋಕಾಃ ಪ್ರಾಪ್ತಾವಸ್ಸಾರ್ವಕಾಮಿಕಾಃ. ಲೋಭ ಇಲ್ಲ ನೋಡಿ ನಿಮಗೆ. ಹಸಿದಾಗಲೂ ಕೂಡ ರಾಜನ ದಾನವನ್ನು ಧಿಕ್ಕರಿಸಿದಿರಿ. ನಿಮ್ಮ ಸಹಜವಾದ ಶಕ್ತಿಯನ್ನು ಬಳಸಿಕೊಳ್ಳಲಿಲ್ಲ. ನಿಮ್ಮ ಶಕ್ತಿಯನ್ನು ಬಳಸಿ ಯಾತುಧಾನಿಯನ್ನ ಕೊಲ್ಲಲಿಲ್ಲ. ನೀರು ಸಿಕ್ಕಿದೆ ಅಂತ ಹೇಳಿ ತರ್ಪಣಾದಿಗಳನ್ನು ಮರೀಲಿಲ್ಲ.
ಪಿತೃತರ್ಪಣ ಕೊಟ್ರಿ, ದೇವತರ್ಪಣ, ಋಷಿತರ್ಪಣ, ಪಿತೃತರ್ಪಣ, ಮೂರನ್ನೂ ಕೊಟ್ಟು ಬಂದ್ರಿ. ಎಷ್ಟೋ ದಿವಸಗಳ ಕಾಲ ಊಟ ಮಾಡದಿದ್ದರೂ ಕೂಡ ಈ ಒಂದು ಮನೋಭಾವ ನಿಮಗಿದೆಯಲ್ಲ, ಅದರಿಂದ ನಿಮಗೆಲ್ಲ ಲೋಕಗಳು ಸಿಗತ್ತೆ. ತಥೋ ಮಹರ್ಷಯ ಪ್ರೀತಾ ತಥೇತ್ಯುಕ್ತ್ವಾ ಪುರಂದರಂ. ನೋಡಿ, ಹೀಗೆ ಟೆಸ್ಟ್ ಮಾಡ್ತಾರೆ ದೇವತೆಗಳು. ವಿನಃ ಠಂಗ್ ಅಂತ ಹೇಳಿ ಬಂಗಾರ ತಂದು ಕೊಟ್ಬಿಟ್ಟು ತಗೊಳ್ತೀವೋ ತಗೊಳ್ಳಲ್ವೋ ಅಂದ್ರೆ ಏನು ಸಾಯೋದು? ಇದೆಲ್ಲ ಕ್ರೈಸ್ತರ ಕಥೆ. ಅವ್ರು ಹೆಂಗೆ ಹೇಳ್ತಾರೆ, ಆ ದೇವತೆ ಅವರೇ ಆ ಪ್ರತ್ಯಕ್ಷ ಆಗ್ಬಿಡ್ತಾರ. ದೇವತೆಯಾಗಿಯೇ ಪ್ರತ್ಯಕ್ಷರಾಗಿ ಬಂಗಾರದ ಬೇಕೋ ಬೆಳ್ಳಿದ್ ಬೇಕೋ ಇದು ಬೇಕು ಅಂತಂದ್ರೆ ಬಂಗಾರ ತಗೊಂಡು ಕತ್ತರಿಸ್ಲಿಕ್ಕೆ ಆಗತ್ತೇನೋ? ಕಬ್ಬಿಣದ್ದೇ ಕೊಡೋ, ನಾನು ಕತ್ತರಿಸ್ಬೇಕು ಅದನ್ನ. ಹಾಗೆ ಹರ್ಷದ ಕೂಳಿಗಾಗಿ ವರ್ಷದ ಕೂಳು ಕಳ್ಕೊಳ್ಳೋದಾ ಅಂತ ಯೋಚನೆ ಮಾಡ್ತಾನೊಬ್ಬ ನಿಜವಾಗಿ ಪ್ರಜ್ಞೆ ಇದ್ದವನು. ಅದರಿಂದ ಹೀಗೆ ಟೆಸ್ಟ್ ಮಾಡ್ತಾರೆ ಪ್ರಾಚೀನ ಭಾರತದ ಕಥೆಯಲ್ಲಿ. ಹಾಗಾಗಿ ನೀವು ಈ ಕಥಾಲೋಕ ಅಂತ ಏನಿದೆ, ಆ ದೇಶದವ್ರು ಹೆಂಗ್ ಕಥೆ ಹೇಳ್ತಾರೆ, ನಾವು ಹೆಂಗ್ ಕಥೆ ಹೇಳ್ತೀವಿ, ನಮ್ಮ ಕಥೆಯಲ್ಲಿನ ತಿರುವುಗಳೇನು, ನಮ್ಮ ಕಥೆಯಲ್ಲಿನ ಶಕ್ತಿ ಏನು, ಯಾವುದು ಗಟ್ಟಿಯಾಗಿ ಕಾಲ ಕಾಲಕ್ಕೂ ನಿಲ್ಲತ್ತೆ, ಲಾಜಿಕಲ್ ಆಗಿರುತ್ತೆ, ವೈಚಾರಿಕವಾಗಿರುತ್ತೆ. ಕೇವಲ ಲಾಜಿಕ್ ಇದ್ರೆ ಉಪಯೋಗ ಇಲ್ಲ. ಡಿಟೆಕ್ಟಿವ್ ನಾವೆಲ್ಸು ಲಾಜಿಕಲ್ ಆಗಿರುತ್ತೆ, ಆದರೆ ವೈಚಾರಿಕವಾಗಿರೋದಿಲ್ಲ. ಲಾಜಿಕಲ್ ಆಗಿ ತಾರ್ಕಿಕವಾಗಿರಬೇಕು, ವೈಚಾರಿಕವಾಗಿರಬೇಕು, ಸೇಮ್ ಟೈಮ್ ಧಾರ್ಮಿಕವಾಗಿಯೂ ಇರಬೇಕು, ಮುಂದಿನ ಜನಾಂಗಕ್ಕೆ ಮಾರ್ಗದರ್ಶಕವೂ ಆಗಿರಬೇಕು. ಎಲ್ಲ ತರಹದ ನೀವು ಒಂದು ಕಥೆಯಿಂದ ಏನು ಪ್ರಯೋಜನ ಅಂತ ಲಿಸ್ಟ್ ಮಾಡಿ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಧರ್ಮದ ಸಂಬಂಧಿಯೋ ಧರ್ಮ ಸಂಪಾದಕವೋ, ಅರ್ಥ ಸಂಬಂಧಿಯೋ ಅರ್ಥ ಸಂಪಾದಕವೋ, ಅರ್ಥ ಸಂಪಾದಕವಾಗಿದ್ದು ಈ ರೀತಿ ಈ ಒಂದು ಮಾನದಂಡದಲ್ಲಿ ನೀವು ಎಲ್ಲ ಕಥೆಗಳನ್ನು ನೋಡಿ ಜಗತ್ತಿನಲ್ಲಿ ಯಾವ ಯಾವ ಕಥಾ ಸಾಹಿತ್ಯ ಇದೆ. ಏಕೆಂದರೆ ಅರೇಬಿಯನ್ ನೈಟ್ಸು ಏನದು ಅವ್ರ ಸ್ವಂತದ್ದೇ, ಪಂಚತಂತ್ರದ ಇನ್ಫ್ಲೂಯೆನ್ಸು. 1001 ರಾತ್ರಿ ಯಾರ್ದದು? ನಮ್ಮ ವಿಷ್ಣು ಶರ್ಮನದ್ರಿ. ಕಥೆ ಹೇಗಿರಬೇಕು, ಕಥೆಯ ಮಾನದಂಡ ಏನು? ಇನ್ನು ವೇದವ್ಯಾಸರ ಕಥನದ ಬಗ್ಗೆ ಆಚಾರ್ಯ ಹೇಳಿದ್ದು. ಮೊದಲು ನೀವು ಅಲ್ಲಿ ತನಕ ಬರಬೇಕು, ಒಂದು ಕಥೆ ಹೇಗೆ ನಡೆಯುತ್ತೆ, ಆ ಕಥೆ ಧರ್ಮಾರ್ಥ ಕಾಮ ಮೋಕ್ಷ ಸಂಪಾದಕವಾಗಿ ಹೇಗಿರುತ್ತೆ, ಅದು ಯತ್ಸ್ವರೂಪ ಅದರದ್ದು. ಹೀಗೆಲ್ಲ ಬಂದು ಆಮೇಲೆ ನೀವು ವೇದವ್ಯಾಸರ ಕಥೆಗೆ ಬರಬೇಕು. ಅದಾದ್ಮೇಲೆ ನಿರ್ಣಯಕ್ಕೆ ಅಂತ ಹೇಳಿ ಬರಬೇಕು. ತಾತ್ಪರ್ಯ ನಿರ್ಣಯ ಅದರ ಮೋಕ್ಷಾರ್ಥತ್ವವನ್ನು ತೋರಿಸೋದು. ಆದ್ದರಿಂದ ನಾವು ಎಷ್ಟು ಹೇಗೆ ನೋಡಬಹುದಿತ್ತು. ಆದರೆ ನಮ್ಮಲ್ಲಿ ವಿದ್ವಾಂಸರು ಈ ರೀತಿ ಹೇಳಲಿಲ್ಲ. ಸ್ವಲ್ಪ ದಿವಸ ಕಂಡು ನಾನು ಸ್ವಾಮಿಗಳಿಗೆ ಇವತ್ತು ಅದನ್ನು ಹೇಳ್ತಾ ಇದ್ದೆ. ನಾನು ವಿದ್ವಾಂಸರು ಕಥೆಯನ್ನು ಹೇಳ್ತಾರೆ, ಮಹಾಭಾರತದ ಬಗ್ಗೆ ಗಮನ ಹರಿಸ್ತಾ ಇರಲಿಲ್ಲ. ಅವರು ಇದರಲ್ಲಿ ಕೂತು ಮನೆಯಲ್ಲಿ ಕೂತು ಬರುವ ಶಿಷ್ಯರಿಗೆ ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾ, ನ್ಯಾಯಸುಧಾ ಇವುಗಳನ್ನು ಮಾಡಬಾರದು ಅಂತಲ್ಲ ನಾ ಹೇಳಿದ್ದು. ಆದರೆ ಜನರಿಗೆ ಮಹಾಭಾರತದ ಬಗ್ಗೆ ರಾಮಾಯಣದ ಬಗ್ಗೆ ಕಥೆಯನ್ನ ಇಟ್ಟು ಅನಲೈಸ್ ಮಾಡಿ ಹೇಳಿದ್ದು ಪೌರಾಣಿಕರು, ದಾಸರು, ಹರಿಕಥೆ ದಾಸರು ಅಂತ ಇದ್ರು ಅವರು. ಸೊ ಜನರ ಮನಸ್ಸಿನಲ್ಲಿ ಇವತ್ತು ಮಹಾಭಾರತ ರಾಮಾಯಣಗಳು ಇದ್ರೆ ಅದಂತ ಮಹಾನುಭಾವರಿಂದ. ಅಂತ ಮಹಾನುಭಾವರು 3 ಗಂಟೆ 4 ಗಂಟೆ ಹೇಳ್ತಾ ಇದ್ರು. ಆಮೇಲೆ ವಾಚನ ಪ್ರವಚನ ಅಂತ ಬರೋದು. ಆ ವಾಚನ ಸಂಸ್ಕೃತದ ಮಾಡ್ಲಿಕ್ಕಾಗತ್ತಾ? ಕನ್ನಡದ ಇದನ್ನ ಇಟ್ಟುಕೊಂಡು ಮಾಡ್ತಾ ಇದ್ರು. ಹೀಗೆ ನಾವು ಮಹಾಭಾರತವನ್ನು ಓದಬೇಕಾದ ರೀತಿಯಲ್ಲಿ ಓದಿ ಹೇಳಬೇಕಾದ ರೀತಿಯಲ್ಲಿ ಹೇಳಿದ್ರೆ ಚೆನ್ನಾಗಿರೋದು. ಈಗಾದರೂ ನಾವು ಅದನ್ನು ಮಾಡಬೇಕಿದೆ. ಕಥೆಯನ್ನು ಚೆನ್ನಾಗಿ ತಿಳಿದು ಅದರ ಆಳವನ್ನು ಡೆಪ್ತನ್ನು ತೋರಿಸುವಂತೆ ಮಾಡಬೇಕಿದೆ. ಆ ಕಾಲ ಬರಲಿ.
ಸಜ್ಜನರೆಲ್ಲ ಒಟ್ಟು ಕೂಡಿ ಮಹಾಭಾರತದ ಎಲ್ಲ ಆಯಾಮಗಳನ್ನು ಚಿಂತಿಸುವಂತಾಗಲಿ. ಈಗ ದೇವರ ಅನುಗ್ರಹ ಏನಾಗಿಲ್ಲ ಅಂತಿಲ್ಲ. ಇಷ್ಟು ಜನ ಕೇಳ್ತಾ ಇದ್ದಾರೆ. ಇಷ್ಟು ಜನದ ಹತ್ರ ನಾವು ಮಹಾಭಾರತದ ನೈಜ ಕಥಾ ಸ್ವರೂಪವನ್ನು ಚಿಂತನೆ ಮಾಡ್ತಾ ಇದ್ದೀವಿ ಅಂದರೆ ಇದು ದೇವರ ಅನುಗ್ರಹವೇ. ನಮ್ಮನ್ನೆಲ್ಲ ಹೀಗೆ ಒಟ್ಟು ಕೂಡಿಸಿರೋ ದೇವರೇ. ಆದರೆ ಸಮಗ್ರ ಸಮಾಜ ಇದನ್ನು ಕೇಳಿದ್ರೆ, ಹೆಚ್ಚಿನ ಜನ ಕೇಳಿದರೆ ಅಥವಾ ಕೇಳಬೇಕಾದವ್ರು ಇನ್ನೂ ಅಧಿಕಾರದಲ್ಲಿರೋರು ಅವರೆಲ್ಲ ಕೇಳಿದ್ರೆ ಒಂದು ಜನರಲ್ಲಿ ಏನು ತಪ್ಪು ಏನು ಅಂತ ಹೇಳಿ ಅದೆಲ್ಲ ತಿಳಿಯುವಂತಹ ಒಂದು ಶಕ್ತಿ ಬರುತ್ತೆ. ಏನಾಯಿತು ಇದು ಅಂತಂದರೆ, ಏವಮೇತೆ ಮಹಾತ್ಮಾನಃ. ಇಷ್ಟಾದ ಮೇಲೂ ಕೂಡ ಅವರು ಏನು ವರ ಕೇಳ್ಕೊಳ್ಳಿ ಅಂತ ಹೇಳಿದಾಗ ಇಲ್ಲ ಅಂದ್ರಂತೆ. ಏನು ಬೇಡ, ನಮಗೆ ಆಹಾರ ಸಿಕ್ಕಿದ್ರೆ ಸಾಕು, ಅದು ಈ ಆಹಾರವೇ ಬೇಕು, ಯಾಕೆಂದ್ರೆ ಇದು ಪ್ರಕೃತಿಯಿಂದಲೇ ಸಿಕ್ಕಿದ್ದು ಅಂತ. ನೈವ ಲೋಭಂ ತದಾ ಚಕ್ರುಹು ತಸ್ಮಾತ್ ಸರ್ವಾ ಸ್ವವಸ್ಥಾಸು ನರೋ ಲೋಭಂ ವಿವರ್ಜಯೇತ್. ಅದರಿಂದಾಗಿ ಲೋಭ ಇರಬಾರದು. ಇದು ಬೇಕು, ಇದು ಬೇಕೇ ಬೇಕು ಅನ್ನುವ ಹಪಹಪಿ ಅಂತಾರೆ. ಆ ಹಪಹಪಿ ಇರಬಾರದು. ಏಷ ಧರ್ಮ ಪರೋ ರಾಜನ್ ಬ್ರಾಹ್ಮಣಸ್ಯ ಪ್ರಕೀರ್ತಿತಃ. ವಿಶೇಷತಃ ಶಾಸ್ತ್ರದ ಒಳಗಡೆ ಹೋಗಬೇಕು ಅಂತ ಇರುವವನಿಗೆ ಇದು ಇರಬೇಕು. ಪತಂಜಲಿ ಹೇಳೋದೇನು, ಯಾರಿಗೆ ಶಾಸ್ತ್ರ ಒಲಿಯುತ್ತೆ ಅಂತ ಹೇಳಿದ್ರೆ ಹೆಚ್ಚು ಸಂಗ್ರಹ ಮಾಡದವನಿಗೆ ಅಂತ. 2-3 ದಿವಸಕ್ಕೆ ಎಷ್ಟಾಗಬೇಕೋ ಅಷ್ಟನ್ನು ಇಟ್ಕೊಂಡು, ಕುಂಭಿ ಧಾನ್ಯಾಹ ಅಲೋಲುಪಾಹ. ಹೆಚ್ಚು ಲೋಭ ಇತ್ತು ಅಂತಂದ್ರೆ, ಕೀರ್ತಿ ಲೋಭ ಇದ್ರೂ ಸಾಕೆ, ಹೋಗ್ತಾ ಇರ್ತಾನೆ ಎಲ್ಲೆಲ್ಲೋ. ಯಾವಾಗ ಓದ್ಲಿಕ್ಕಾಗತ್ತೆ? ಓದ್ಲಿಕ್ಕಾಗೋಲ್ಲ. ಅದರಿಂದಾಗಿ ಓದಬೇಕು ಅಂತ ಹೇಳಿದ್ರೆ ಅವನು ಹೆಚ್ಚು ಲೋಭ ಇರಬಾರದು. ಲೋಭ ಇಲ್ಲದವನಿಗೆ ಮಾತ್ರ. ಅದರಿಂದಾಗಿ ಅವರ ಜ್ಞಾನದಿಂದ ವೈರಾಗ್ಯವನ್ನು ಅಳಿಬೇಕು. ನಮಗೆ ಇವತ್ತು ವೈರಾಗ್ಯ ಅಂದ್ರೆ ಏನು ಗೊತ್ತಾ? ಆ ಪದಾರ್ಥ ಮುಟ್ಟಲ್ಲ, ಈ ಪದಾರ್ಥ ಮುಟ್ಟಲ್ಲ ಅಂದ್ರೆ ವೈರಾಗ್ಯ ಅಂತ ಅಲ್ಲ. ಜ್ಞಾನ ಏನಿದೆ ಅದ್ರ ಮೇಲೆ ವೈರಾಗ್ಯ. ವೈರಾಗ್ಯ ಇಲ್ಲದೆ ಜ್ಞಾನ ಬರಲ್ಲ. ಸುಲಭ ಅಲ್ವೇ ಅಲ್ಲ. ನೀವು ನೋಡಿದ್ರೆ ಗೊತ್ತಾಗತ್ತೆ. ಆ ಹಿನ್ನೆಲೆಯನ್ನು ನೆನಪಿಸ್ಕೊಳ್ಳೋದಾದ್ರೆ ನಮ್ಮ ಗುರುಗಳು ಒಂದು ಕಡೆ ಬರೀತಾರೆ, ಭೂಮಿ ಕಾಂಚನ ತೃಷಾ ವಿರಹಾಣಾಂ. ಭೂಮಿ ಕಾಂಚನ ತೃಷಾ ವಿರಹಾಣಾಂ. ಪೀಠಿಕೆಯನ್ನು ನಾನು ಬರೆದಿದ್ದೇನೆ. ಭೂಮಿಕಾಂ ಅಕೃತ. ಭೂಮಿ ಮತ್ತೆ ಹಣ, ಈ ಉತ್ಕಟವಾದದ್ದರ ಬಯಕೆ ಇರದವರಿಗೆ, ಅವರಿಗೆ ಪ್ರಿಯವಾಗುವಂತಹ ಭೂಮಿಕೆಯನ್ನು ನಾನು ಬರೆದಿದ್ದೇನೆ ಅವರು. ಹಾಗೆ ಅವರ ಒಂದು ಜ್ಞಾನ ಅಷ್ಟಿತ್ತು ಅಂತಂದ್ರೆ ಅವರು ಎಲ್ಲದರ ಸಂಘ ಬಿಟ್ಟು ಅಷ್ಟು ಓದಿದ್ರು ಅಂತಲ್ವ. ಇಲ್ಲ ನಂಗೆ ಓದ್ಲಿಕ್ಕಾಗತ್ತಾ? ಇದಂ ನರಸ್ಸು ಚರಿತಂ ಸಮವಾಯೇಷು ಕೀರ್ತಯೇತ್ ಸುಖಭಾಗೀ ಚ ಭವತಿ ನ ಚ ದುರ್ಗಾಣ್ಯವಾಪ್ನುತೇ. ಇದನ್ನ ಎಲ್ಲರೂ ಸೇರಿದಾಗ ಹೇಳಬೇಕಂತೆ ಕಥೆಯನ್ನ. ಈ ಕಥೆಯನ್ನ ಎಲ್ಲರೂ ಸೇರಿದಾಗ ಮನನ ಮಾಡಬೇಕು. ಯಾಕೆ ಅಂದ್ರೆ ಒಳ್ಳೆ ಸುಖವುಳ್ಳವನಾಗ್ತಾನೆ. ಅಂದ್ರೆ ಲೋಭ ಇದ್ದಷ್ಟು ದುಃಖ, ಲೋಭ ಕಳ್ಕೊಂಡ್ರೆ ಸುಖ. ಇದರಿಂದ ಅವನು ಕಲಿತಾನೆ, ಕಷ್ಟಗಳನ್ನು ಹೊಂದುವುದಿಲ್ಲ. ನಚ ದುರ್ಗಾಣ್ಯವಾಪ್ನುತೆ. ಹಿರಿಯರ ಕಷ್ಟಗಳನ್ನು ಕೇಳ್ತಾ ಬೆಳೆದ್ರೆ ಕಷ್ಟ ಬರೋಲ್ಲ. ಯಾಕೆಂದ್ರೆ ಕಷ್ಟದಲ್ಲಿಯೂ ಅವನ ಮನಸ್ಸು ತಯಾರಾಗೋಗಿರುತ್ತೆ. ಕಷ್ಟದಲ್ಲಿಯೂ ನಾನು ದೊಡ್ಡಸ್ತಿಕೆಯನ್ನು ಬಿಡಬಾರದು. ದೊಡ್ಡಸ್ತಿಕೆಯ ತೋರಿಕೆ ಅಲ್ಲ, ದೊಡ್ಡಸ್ತಿಕೆ, ಅದನ್ನು ಬಿಡಬಾರದು ಅಂತ ಅನ್ನಿಸ್ಬಿಡುತ್ತೆ. ಹಾಗೆ ಅದು ತಯಾರಾಗಿರ್ತಾನೆ. ಅದರಿಂದಾಗಿ ದೇವರೇನು ಮಾಡ್ತಾನೆ, ಕಷ್ಟ ಕೊಡೋದು ಅದನ್ನು ಕಲೀಲಿಕ್ಕೆ, ದೊಡ್ಡಸ್ತಿಕೆ ಬರಲಿಕ್ಕಾಗಿ. ದೊಡ್ಡಸ್ತಿಕೆ ಇದ್ದ ಮೇಲೆ ಅದನ್ನು ನಿವಾರಣೆ ಮಾಡ್ತಾನೆ, ಅಥವಾ ಸ್ವಲ್ಪ ಅದರಲ್ಲಿ ಹೋಗುವ ಹಾಗೆ ಮಾಡ್ತಾನೆ. ಪ್ರೀಯಂತೆ ಪಿತರಶ್ಚಾಸ್ಯ. ಈ ಕಥೆ ಕೇಳುವುದರಿಂದ ಪಿತೃದೇವತೆಗಳು ಪ್ರೀತರಾಗ್ತಾರೆ, ದೇವತೆಗಳು ಪ್ರೀತರಾಗ್ತಾರೆ,
ಋಷಿಗಳು ಪ್ರೀತರಾಗ್ತಾರೆ, ಯಶಸ್ಸು ಗೊತ್ತಾಗತ್ತೆ, ಧರ್ಮ ಗೊತ್ತಾಗತ್ತೆ. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಯದ್ದತ್ತಂ ತೀರ್ಥಯಾತ್ರಾಯಾಂ ಶಪಥಂ ಪ್ರತಿತಚ್ಛೃಣು ಯದ್ವೃತ್ತಂ. ಆಮೇಲೆ ಇನ್ನೊಂದು ಇತಿಹಾಸವನ್ನ ಹೇಳ್ತೇನೆ ಕೇಳು. ಯದ್ವೃತ್ತಂ ತೀರ್ಥಯಾತ್ರಾಯಾಂ, ತೀರ್ಥಯಾತ್ರೆಯಲ್ಲಿ ಆಗಿದ್ದು, ಅಲ್ಲಿ ಆದ ಶಪಥವನ್ನ ಹೇಳ್ತೇನೆ. ಈ ಪುಷ್ಕರಾರ್ಥಂ ಕೃತೆ ಸ್ಥೈನ್ಯೇ ಪುರಾ ಭರತ ಸತ್ತಮ ರಾಜಋಷಿಭಿರ್ಮಹಾರಾಜ ತಥೈವ ಚ ದ್ವಿಜಋಷಿಭಿಃ. ಇದೇ ರೀತಿಯಾದ ಸಿಮಿಲರ್ ಆಗಿರುವ ಒಂದು ಕಥೆ ಇದೆ, ಅದನ್ನು ಈಗಲೇ ಹೇಳ್ತೇನೆ ಅಂತಾರೆ ಭೀಷ್ಮಾಚಾರ್ಯ. ಏನದು? ಪುರಾ ಪ್ರಭಾತೆ ಋತಯಸ್ತಮಾಗತಾಃ ಸಮೇತಾ ವೈ ಮಂತ್ರಮಮಂತ್ರಯಂತ ಚರಾಮ ತರ್ವೇ ಪೃಥಿವೀಂ ಪುಣ್ಯತೀರ್ಥಾಂ ತನ್ನ ಕಾರ್ಯಂ ಹಂತ ಗಚ್ಛಾಮ ಸರ್ವೇ. ಕಥೆಯನ್ನ ಹೇಳಬೇಕು, ಇಂದ್ರ ಹೇಳೋದಲ್ಲ. ಈ ಫಲಸ್ತುತಿಯನ್ನ ಭೀಷ್ಮ ಹೇಳೋದು. ಅವರು ದಿಲೀಪ್ ಅವ್ರು ಕೇಳಿದ್ದು ಒಳ್ಳೇದಾಯ್ತು. ಇಂದ್ರ ಹೇಳಿದ್ದಲ್ಲ, ಇದನ್ನ ಹೇಳಿದ್ದು ಭೀಷ್ಮಾಚಾರ್ಯರು. ಅಲ್ಲಿ ಮುಗೀತು. ಅದರಿಂದಾಗಿ ಬ್ರಾಹ್ಮಣನಾದವನು ಲೋಭವನ್ನು ಬಿಡಬೇಕು, ಮುಗೀತು. ಅಲ್ಲಿಗೆ ಆ ಇಂದ್ರ ಅವ್ರದ್ದೆಲ್ಲ ಕಥೆ ಮುಗೀತು. ಅದಾದ್ಮೇಲೆ ಭೀಷ್ಮಾಚಾರ್ಯ ಮುಂದುವರಿಸಿದ್ರು. ಈ ಕಥೆಯನ್ನ ಹೇಳಬೇಕು, ಕೇಳಬೇಕು, ಯಾವಾಗಲೂ ನೆನ್ಪಿಟ್ಕೊಂಡಿರ್ಬೇಕಾದ ಕಥೆ ಇದು. ನಾ ಅದೇ ಮೊದಲನೇ ದಿವಸವೂ ಅದನ್ನೇ ಹೇಳಿದ್ದೆ. ಇದೇ ಪರಿಸ್ಥಿತಿ ನರಮಾಂಸ ಭಕ್ಷಣೆಗೆ ಹೋದ್ರು. ಅವರು ನರಮಾಂಸ ಭಕ್ಷಣಕ್ಕೆ ತಯಾರಾಗಿ ಹೋದ್ರು. ಆದರೆ ಅದರಿಂದ ಅವರು ಬೇಗ ಆಚೆ ಬಂದರು. ಯಾಕೆಂದ್ರೆ ನಮ್ಮಲ್ಲಿ ವೇದ ಅನ್ನೋದು ಹಂಗೆ ಪ್ರಬಲ. ಚೀನಾದವರು ಸರ್ವಭಕ್ಷಣೆ ಮಾಡಲಿಕ್ಕೆ ಏನು ಕಾರಣ? ಅವ್ರು ಎಲ್ಲನೂ ತಿಂದು ಬಿಡ್ತಾರೆ. ಈಜೋದು, ತೆವಳೋದು, ಹಾರೋದು, ಕುಣಿಯೋದು, ಕುಪ್ಪಳಿಸೋದು, ತೆವಳೋದು ಎಲ್ಲ. ಅದೇ ಹೇಳಿದ್ನಲ್ಲ, 4 ಕಾಲಿದ್ರೆ ಸಾಕು ತಿಂದಾಕ್ಬಿಡ್ತಾರೆ ಅವರು. ಅಂತಹ ಪ್ರಾಣಿಗಳು. ಯಾಕೆ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಗೊತ್ತಾ? ಇಲ್ಲ, ನಮಗೆ ಒಂದು ಕಾಲದಲ್ಲಿ ಆ ಪರಿಸ್ಥಿತಿ ಇತ್ತು, ಸರಿ ಈಗ ಆ ಪರಿಸ್ಥಿತಿ ಇದೆಯನ್ರೋ ಬಿಡ್ರೋ ಅಂದ್ರೆ ಬಿಡಲ್ಲ. ಪ್ರಾಚೀನ ಭಾರತದಲ್ಲಿ ಬೇಕಾಷ್ಟು ಆ ತರಹದ ಪರಿಸ್ಥಿತಿ ಬಂದಿದೆ. ಆದರೆ ಅದರಿಂದ ಕೂಡಲೇ ಆಚೆ ಬಂದರು. ಯಾಕೆ ಅಂತಂದ್ರೆ ಇದರಲ್ಲಿರುವಂತಹ ಒಂದು ಶಾಸ್ತ್ರದ ಗಟ್ಟಿತನ. ನಮ್ಮ ಶಾಸ್ತ್ರ ಇಂಥದ್ದು. ಆ ಮಾನಸಿಕವಾಗಿ ಪ್ರಬಲವಾಗಿ ಮಾಡುತ್ತೆ. ಬೇರೆ ಶಾಸ್ತ್ರದಲ್ಲಿ ಅದುಂಟಾ ನೋಡಿ. ಅಬ್ರಾಮಿಕ್ ರಿಲಿಜನ್ನ ಬುಕ್ಗಳಲ್ಲಿ ವಿ ಹ್ಯಾವ್ ಟು ಸೇ ದೋಸ್ ಆರ್ ಬುಕ್ಸ್. ಶಾಸ್ತ್ರ ಅನ್ಬಾರ್ದು ಅದನ್ನ. ಆ ಬುಕ್ಗಳಲ್ಲಿ, ಆ ಪ್ರೊಫೆಸಿಯಲ್ಲಿ ಆ ತರಹದ್ದೊಂದು ಚಿಂತನೆ ಮೂಡತ್ತಾ? ಆ ಒಳಗಿನ ಬೆಳವಣಿಗೆನೇ ಇಲ್ಲ. ಒಬ್ಬ ಪ್ರಾಫೆಟ್ ಬರ್ತಾನೇನೋ ಹೇಳ್ತಾನೆ, ಅದರಲ್ಲಿ ನಿಮ್ಮನ್ನ ಆಳಕ್ಕೆ, ಆತ್ಮದ ಆಳಕ್ಕೆ ತಗೊಂಡೋಗಿ ನಿಮ್ಮನ್ನು ಉದ್ಧರಿಸುವಂತಹ ಶಕ್ತಿಯೇ ಇಲ್ಲ. ಅವ್ರು ರಾಜಕೀಯ ಇದಕ್ಕೆ ಮಾತ್ರ. ಆದ್ರೆ ಇದು ಉಳಿಯುತ್ತೆ. ಅದು ಇವಾಗ ಒಂದು ಹಂತದಲ್ಲಿ ಚೆನ್ನಾಗಿ ಮೆರಿಬಹುದು, ಜನರೆಲ್ಲ ಅದೇ ಇರಬಹುದು, ಆಕೃಷ್ಟರಾಗಬಹುದು. ಇದರ ಸತ್ವ ಯಾರಿಗೋ ಒಬ್ರಿಗೆ ಇರತ್ತಲ್ಲ, ಅವನು ಉಳ್ಕೊಂಡೇ ಇರ್ತಾನೆ. ಪ್ರಳಯ ಕಾಲದಲ್ಲೂ ಅಂತವನೊಬ್ಬ ಇರ್ತಾನೆ, ಪ್ರಳಯ ಮುಗಿದ ಮೇಲೂ ಅಂತವನೊಬ್ಬ ಇರ್ತಾನೆ. ಎಲ್ಲರಿಗೂ ಅರಿವು ಹೋದ್ರೂ ಒಬ್ಬ ಇದ್ದಾನಲ್ಲ, ಪ್ರಳಯ ಪೆಲೆಯ ಬುದ್ಧಿ. ಯಾರು? ಬ್ರಹ್ಮದೇವರು. ಈ ವೇದದ ಸತ್ವವನ್ನು ಪೂರ್ತಿಯಾಗಿ ಒಡಲೊಳಗಡೆ ಇಟ್ಟುಕೊಂಡವರು ಹಿರಣ್ಯ ಗರ್ಭ ಅಲ್ವೇ? ಅದರಿಂದ ಈ ಕಥೆ ಹೇಳಬೇಕು, ನಿಮ್ಗೆ ಲೋಭ ಇಲ್ಲ ಆಗತ್ತೆ ಅಂತಾರೆ. ಅದರಿಂದಾಗಿ ಈ ಕಥೆ ಫಲೋಕ್ತಿಯನ್ನ ಹೇಳೋದು ಭೀಷ್ಮಾಚಾರ್ಯರು ಬೇರೆ ಅಲ್ಲ. ಅದ್ರ ಜೊತೆಗೇನೆ ಬೆನ್ನಿಗೇನೆ ಇನ್ನೊಂದು ಕಥೆ ಶುರು ಮಾಡ್ಬಿಡ್ತಾರೆ ಅವರು. ಆ ಕಥೆಯನ್ನ ಈಗ ನೋಡ್ತಾ ಇದ್ದೀವಿ. ಅದರಿಂದಾಗಿ ಇದು ಭೀಷ್ಮಾಚಾರ್ಯರ ಮುಂದುವರಿಕೆ. ಬಹಳ ಹಿಂದೆ ಪ್ರಭಾಸದಲ್ಲಿ ಋಷಿಗಳೆಲ್ಲ ಸೇರಿದ್ರು. ನಾವೆಲ್ಲ ಭೂಮಿ ತಿರುಗಾಡೋಣ ಅಂತಂದ್ರು.
ಶುಕ್ರೋಂಗಿರಾಶ್ಚೈವ ಕವಿಶ್ಚ ವಿದ್ವಾನ್. ಎಂತೆಂಥವ್ರಿದ್ರು ಅಲ್ಲಿ. ಶುಕ್ರ ದೈತ್ಯಗುರು, ಅಂಗಿರಸ್ ಬೃಹಸ್ಪತ್ಯಾಚಾರ ತಾತ, ಕವಿ ಅಗಸ್ತ್ಯ, ನಾರದ, ಪರ್ವತ, ಭೃಗು, ವಸಿಷ್ಠ, ಕಾಶ್ಯಪರು, ಗೌತಮರು, ವಿಶ್ವಾಮಿತ್ರರು, ಜಮದಗ್ನಿಗಳು, ಗಾಲವ, ಅಷ್ಟಕ, ಭಾರದ್ವಾಜ, ಅರುಂಧತಿ, ವಾಲಕಿಲ್ಯರು, ಇವರೆಲ್ಲ ಬ್ರಾಹ್ಮಣರಾದರು. ಇವ್ರ ಹೆಸರು ಕೇಳಿದ್ರೇನೆ ಪವಿತ್ರ ಆಗುವಂತಹ ಹೆಸರುಗಳು. ಅವ್ರ ಜೊತೆಗೆ ತಿರುಗೋದು ಅಂದ್ರೆ ಏನು ಭಾಗ್ಯ, ಯಾರಿಗೆ ಸಿಕ್ತೋ ಗೊತ್ತಿಲ್ಲ. ಇನ್ನು ಅವ್ರ ಜೊತೆಗೆ ರಾಜರ್ಷಿಗಳು ಇದ್ರು. ಶಿಬಿ, ದಿಲೀಪ, ನಹುಷ, ಅಂಬರೀಷ, ಯಯಾತಿ, ದುಂಧುಮಾರ, ಪುರು, ಜಗ್ಮು ಪುರಸ್ಕೃತ್ಯ ಮಹಾನುಭಾವ. ಇವರೆಲ್ಲರ ಲೀಡರ್ ಯಾರು ಅಂತಂದ್ರೆ ಇಂದ್ರ. ಶತಕ್ರತುಂ ವೃತ್ರಹಣಂ ನರೇಂದ್ರ. ಮತ್ತೆ ನಾನು ಕೇಳಿಕೊಳ್ತೇನೆ, ನೀವು ಹೇಳಬೇಕು ಎಲ್ಲರಿಗೂ, ನಿಮಗೆ ಯಾರ್ಯಾರು ಪರಿಚಿತರಿದ್ದಾರೆ ಅವರಿಗೆ ಇಂದ್ರನನ್ನ ಯಮನನ್ನ ತಮಾಷೆ ಮಾಡಬಾರದು. ಅವ್ರನ್ನ ತಮಾಷೆ ಮಾಡಿದ್ರೆ ಅವ್ರಿಗೇನಾಗೋಲ್ಲ, ನಾವು ಜ್ಞಾನದಿಂದ ಹೀನರಾಗ್ತೇವೆ. ಅದರಿಂದಾಗಿ ಮಕ್ಕಳಿಗೆ ಅಪ್ಪಿತಪ್ಪಿಯೂ ಇಂದ್ರ ಮತ್ತೆ ಯಮರ ಬಗ್ಗೆ ತಪ್ಪು ಹೇಳಬೇಡಿ, ಅವರನ್ನು ವಿಕೃತವಾಗಿ ಚಿತ್ರಿಸಿರುವ ಪ್ರಯೋಗಗಳನ್ನು ತೋರಿಸ್ಬೇಡಿ, ಅವ್ರ ಬಗ್ಗೆ ಎಚ್ಚರ ಮೂಡಿಸಿ. ಶತಕ್ರತುಂ ವೃತ್ರಹಣಂ ನರೇಂದ್ರ. ಇಂದ್ರನನ್ನ ಮುಂದೆ ಮಾಡಿಕೊಂಡು ಹೋದ್ರು, ಎಲ್ಲ ತೀರ್ಥವನ್ನ ನೋಡ್ಕೊಂಡು ಹೋದ್ರು. ಮೊದಲು ಕೌಶಿಕೀಂ ಪುಣ್ಯ ತೀರ್ಥಾಂ, ಕೌಶಿಕಿ ನದಿಗೆ ಬಂದ್ರು. ಎಲ್ಲ ತೀರ್ಥದಲ್ಲಿ ಅತ್ಯಂತ ಶ್ರೇಷ್ಠವಾದ ಬ್ರಹ್ಮಸರಸ್ಸಿಗೆ ಬಂದರು. ದೈವಸ್ಯ ತೀರ್ಥೇ ಜ್ವಲಿತಾಗ್ನಿಕಲ್ಪಾ ವಿಗಾಹ್ಯ ತೇ ಭುಕ್ತ ಬಿಸಪ್ರಸೂನಾ. ದಿಲೀಪ್ ರತ್ನಾಕರ್ ಅವ್ರದ್ದು ಒಂದು ಪ್ರಶ್ನೆ, ಬೇರೆ ಬೇರೆ ಕಾಲದ ರಾಜರು ಹೇಗೆ ಸೇರುತ್ತಾರೆ ಅಂತ. ಇಲ್ಲ, ಇದು ಈ ರಾಜಋಷಿಗಳ ಕಾಲ ಇತ್ಯಾದಿಗಳೆಲ್ಲ ಸ್ವಯಂಭುವ ಮನ್ವಂತರದಲ್ಲೇ ಆಗಿರೋದಿದು, ಅಷ್ಟು ಹಳೇದಿದು. ಇಲ್ಲ, ವೈವಸ್ವತ ಮನ್ವಂತರದ ತನಕ ಅವರಿದ್ರು, ಇರ್ಲಿಕ್ಕೇನು ತೊಂದರೆ ಇಲ್ಲ, ತಿರುಗಾಡಿದ್ರು ಅಂತ ಎಲ್ಲಿ ಬೇಕಾದ್ರೆ ಇಟ್ಕೋಬಹುದು. ವೈವಸ್ವತ ಮನ್ವಂತರದ ಮತ್ತೆ ರೀಯೂನಿಯನ್, ಬೇರೆ ಬೇರೆ ಕಾಲದಲ್ಲಿದ್ದವರು ಕೂಡ ಇರುವ ಶಕ್ತಿ ಇತ್ತು, ಅದರಿಂದಾಗಿ ಮೊನ್ನೆ ಸೇರಿದ್ರು ಅಂತಲೂ ಇಟ್ಕೊಳ್ಬಹುದು. ಯಾಕಂದ್ರೆ ಇವರೆಲ್ಲ ಅಷ್ಟು ಹಳಬರವರು. ದೇವಸ್ಯ ತೀರ್ಥೆ ಜ್ವಲಿತಾಗ್ನಿಕಲ್ಪಾ. ಸ್ವರ್ಗದಿಂದ ಮತ್ತೆ ರೀಯೂನಿಯನ್ ಆಗಲಿಕ್ಕೆ ಯಾವ ತೊಂದರೆಯೂ ಇಲ್ಲ, ಇವರಿಗೆಲ್ಲ ಅಂತಹ ಶಕ್ತಿ ಇದೆ. ಕೇಚಿತ್ ವಿಗಾಶ್ಚತೆ ಭುಕ್ತ ಬಿಸಪ್ರಸೂನಾ. ತೀರ್ಥ ಸ್ನಾನ ಮಾಡಿ ದೇವತಾ ತರ್ಪಣವನ್ನಿತ್ತು, ಪಿತೃತರ್ಪಣವನ್ನಿತ್ತು. ಭುಕ್ತ ಬಿಸಪ್ರಸೂನಾ, ತಾವರೆಯ ದೇಟನ್ನು ಉಂಡರು. ಅದು ಕಾಮನ್ ಫುಡ್ ಅವಾಗ. ಅಲ್ಲ, ಈಗಲೂ ಕೂಡ ಮಕ್ಕಳಿಗೆ ಅಂತ ಮಾಡ್ತಾ ಇದೀವಿ ಅಷ್ಟೇ, ವಾಸ್ತವವಾಗಿ ಅದನ್ನ ಮೂಲ ರೂಪದಲ್ಲೇ ಹಾಗೆ ತಿನ್ನಬಹುದೇನೋ, ಅದಕ್ಕೆ ತಕ್ಕ ಇದನ್ನೇ ಬಳಸ್ತಿಲ್ಲ. ಅವಾಗ ಪುಷ್ಕರಣಿ ಅವೆಲ್ಲ ತೆರೆದದ್ದು, ಎಲ್ಲರ ಸೊತ್ತು. ಒಬ್ಬ ಏನನ್ನೂ ಮುಟ್ಟದೆ, ಏನೂ ಖರ್ಚು ಮಾಡದೆ ಊರಿಂದ ಊರಿಗೆ ಹೋಗ್ಬೋದಿತ್ತು. ಅವಾಗ ನಡ್ಕೊಂಡು ದಾರಿಯಲ್ಲಿ ಸಿಗುವ ಇದರಲ್ಲಿ ಮುಳುಗಿ ಹಣ್ಣನ್ನು ತಿಂದು ಹೋಗ್ತಾ ಇರ್ಬೋದಿತ್ತು. ಧರ್ಮಶಾಲೆಯಲ್ಲಿ ಉಳಿದು ಮಲಗಿ ಅಲ್ಲಿಂದ ಮುಂದೆ ಎದ್ದೋದ. ಹಾಗೊಂದು ಇರಬಹುದಿತ್ತು. ನಿರ್ಲಿಪ್ತನಾಗಿ ಗಾಳಿಯ ತರಹ ಓಡಾಡುವ ಸಾಧ್ಯತೆ ಇತ್ತು. ಅದಲ್ವಾ ಡೆವಲಪ್ಮೆಂಟು. ಈಗಿನದ್ದೋ ಎಷ್ಟು ಬಂಧನ. ಕೇಚಿದ್ಬಿಸಾನ್ಯಖನನ್ಸ್ತತ್ರ ರಾಜನ್ ಅನ್ಯೇ ಮೃಣಾಲಾನ್ಯಖನಂತ ವಿಪ್ರಾಹ ತತ್ ಅಥಾಪಶ್ಯನ್ ಪುಷ್ಕರಂತೆ ಹೃತಂ ತಂ ತದಾ ಹ್ಯಗಸ್ತೇನ ಸಮುದ್ಧೃತಂ ವೈ.
ಕೆಲವರು ತಾವರೆಯ ದೇಟನ್ನ, ಕೆಲವರು ಮೃಣಾಲಾನಿ ಪದ್ಮವನ್ನೇ ಅಡಗಿಸಿಟ್ರು. ಅಡಗಿಸಿಟ್ಟಾಗ ಅಗಸ್ತ್ಯರು ಆರಾಮವಾಗಿ ಅವರ ತಪೋಬಲದಿಂದ ಮೇಲ್ಗಡೆ ಬರುವಂತೆ ಮಾಡಿದ್ರು. ಇದೇನಿದು ಕಥೆ, ಅದನ್ನ ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.